ಕ್ಷಣದ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಹಾಸನ ಭಾಗದಲ್ಲಿ ವಿಪರೀತವಾಗಿ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಜನರಲ್ಲಿ ಆತಂಕ, ಭಯ ಇದೆ. ಹೃದಯಾಘಾತಕ್ಕೆ ನಿಖರವಾಗಿರುವಂಥ ಕಾರಣ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಾನಾ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಕಾರಣ ಸಿಕ್ಕಿರೋದು ಮಾಂಸಾಹಾರ ಸೇವನೆ ಅಂತೇಳಿ. ಹೃದಯಾಘಾತಕ್ಕೆ ಮಾಂಸಾಹಾರ ಸೇವನೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದು ಒಂದು ಕಾರಣ ಇದೆ ಅಂತೇಳಿ. ಹಾಗಾದರೆ ಮಾಂಸಾಹಾರಕ್ಕೂ ಮತ್ತು ಹೃದಯಕ್ಕೆ ಇರುವಂಥ ಸಂಬಂಧ ಏನು? ಅತಿಯಾದ ಮೊಬೈಲ್ ಬಳಕೆ ಯಾಕೆ ಆಗ್ತಾ ಇದೆ? ಅದಕ್ಕೂ ಕೂಡ ಒಂದು ಕಾರಣ ಆಗ್ತಾ ಇದೆಯಾ? ಕೋವಿಡ್ ಆದ ನಂತರ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಜಾಗೃತಿ ಇರಬೇಕಾಗತ್ತೆ, ಅದರ ಜೊತೆಗೆ ಪ್ರಮುಖವಾಗಿ ಈ ಲೈಫ್ ಸ್ಟೈಲ್ ಏನಿದೆಯಲ್ಲ, ಆರೋಗ್ಯದ ಕಡೆ ಯಾವ ರೀತಿಯಾಗಿ ಗಮನ ಕೊಡಬೇಕು, ವ್ಯಾಯಾಮ ಹೇಗಿರಬೇಕು, ಇಲ್ಲೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕೆ ಈ ರೀತಿಯಾಗಿ ಕಾರಣ ಆಗ್ತಾ ಇದೆ? ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು, ಅದರ ಲಕ್ಷಣ ಹೇಗೆ, ಅದರ ಒಂದು ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸಾ ವ್ಯವಸ್ಥೆ ಯಾವ ರೀತಿಯಾಗಿ ಇರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಹೃದಯಾಘಾತ ಮಾಂಸಾಹಾರ ಕಾರಣವೇ? ಕಳೆದ 15 ದಿನದಿಂದ ರಾಜ್ಯದಲ್ಲಿ ವಿಪರೀತವಾಗಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಜನರಲ್ಲಿ ಆತಂಕ ಇದೆ. ಸೊ ಹಂಗಾಗಿ ಏನು ಮಾಡಬೇಕು ಅಂತೇಳಿ, ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು, ಆ ಮೂಮೆಂಟ್ ಹೇಗಿರುತ್ತೆ ನೋಡಿ. ಹೃದಯಾಘಾತದ ಅಂಶಗಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಬೆಚ್ಚಿ ಬೀಳಿಸುವಂಥ ಅಂಶಗಳು ದಿನಕ್ಕೆ ಈ ರೀತಿಯಾಗಿ ವಿಪರೀತವಾಗಿ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರಲ್ಲಿ ಸಹಜವಾಗಿ ಆತಂಕ ಇರುತ್ತೆ. ಪ್ರತಿದಿನ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಈ ರೀತಿ ಹೃದಯಾಘಾತ ಹೆಚ್ಚಳ ಆಗ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ. ಅತಿಯಾದ ಮಾಂಸಾಹಾರ ಸೇವನೆಯೇ ಮುಳು ಆಗ್ತಾ ಇದೆಯಾ ಅನ್ನುವಂಥದ್ದು. ಹಾರ್ಟ್ ಅಟ್ಯಾಕ್ ಹೆಚ್ಚಾಗಲು ಬಾಡೂಟ ಕಾರಣವಾ ಅನ್ನುವಂಥ ಪ್ರಶ್ನೆ. ಬಾಡೂಟ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಳ ಆಗುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಆಮೇಲೆ ಪ್ರಮುಖವಾಗಿ ವ್ಯಾಯಾಮ ಇಲ್ಲದೆ ಇರೋದು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ, ಅಥವಾ ಅತಿಯಾದ ಒಂದು ಒತ್ತಡನ. ಸೊ ನಮ್ಮ ಜೀವನ ಶೈಲಿ ಬದಲಾವಣೆ ಇದಕ್ಕೆ ಕಾರಣ ಆಗ್ತಾ ಇದೆಯಾ? ಮೊಬೈಲ್ ಮತ್ತು ಹೃದಯಾಘಾತಕ್ಕೆ ಏನು ಸಂಬಂಧ? ವ್ಯಾಕ್ಸಿನ್ ಬಂದಾದ ನಂತರ ಈ ರೀತಿಯ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಸೊ ಹಂಗಾಗಿ ಜನ ಆತಂಕ ಪಡೋದು ಬೇಡ. ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಮಾಡಬೇಕು, ಯಾವ ಸಮಯದಲ್ಲಿ ನಿಮಗೆ ಚಿಕಿತ್ಸಾ ವ್ಯವಸ್ಥೆ ಬೇಕಾಗತ್ತೆ ಅಂತ ಹೇಳಿದ್ರೆ, ಆ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತಲ್ಲ, ಯಾವ ಮೂಮೆಂಟಲ್ಲಿ ಹೋಗಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತೇಳಿ. ಒಂದು ವೇಳೆ ನಿಮ್ಮನ್ನು ಅಟ್ಯಾಕ್ ಮಾಡಿತು ಅಂತ ಹೇಳಿದ್ರೆ ಡಾಕ್ಟರ್ ಜೊತೆ ಯಾವ ರೀತಿಯಾಗಿ ಸಂಪರ್ಕವನ್ನು ಹೊಂದಬೇಕಾಗತ್ತೆ, ಡಾಕ್ಟರ್ ಜೊತೆ ಯಾವ ರೀತಿಯಾಗಿ ಇರಬೇಕಾಗತ್ತೆ, ಯಾವ ಸಮಯದಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಪ್ರಮುಖವಾಗಿ ಯಾಕೆ ಈ ರೀತಿಯಾಗಿ ವಿಪರೀತವಾಗಿ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ಸರ್ಕಾರ ಈ ಕಡೆ ಗಮನ ಕೊಡ್ತಿಲ್ಲ ಅಂತ ಅನಿಸ್ತಾ ಇದೆ. ಈ ರೀತಿಯಾಗಿ ವಿಪರೀತವಾಗಿ ಪ್ರಕರಣ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಎಸ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಡಾಕ್ಟರ್ ಶ್ಯಾಮಲಾ ಅವರು ತಜ್ಞ ವೈದ್ಯರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಾಜೇಂದ್ರ ಸರ್, ಈಗ ಪ್ರಮುಖವಾಗಿ ಈ ಹೃದಯಾಘಾತಕ್ಕೆ ನಾನಾ ಕಾರಣಗಳು ಅಂತ ಹೇಳಲಾಗ್ತಾ ಇದೆ, ಬಟ್ ನಿಖರ ಕಾರಣ ಗೊತ್ತಾಗ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಹೃದಯಾಘಾತ ಆಗ್ತಾ ಇದೆ ಅಂತೇಳಿ. ಬೇರೆ ಬೇರೆ ಕಾರಣ, ಒತ್ತಡ ಆಗಿರ್ಬೋದು, ಅಥವಾ ಈಗಿನ ಲೈಫ್ ಸ್ಟೈಲ್, ಫುಡ್, ಅದು ಇದು. ಆಮೇಲೆ ಇದರ ಜೊತೆಗೆ ಈಗ ಮಾಂಸಾಹಾರ ಅನ್ನುವಂಥ ಸೇವನೆಯಿಂದಾಗಿ ಈ ರೀತಿಯ ಒಂದು ಹೃದಯಾಘಾತ ಕೂಡ ಕಾರಣ ಆಗ್ತಾ ಇದೆ ಅಂತೇಳಿ. ನಿಜಾನ? ಓಕೆ, ಈಗ ಹೃದಯಾಘಾತಗಳ ಕಾರಣಗಳು ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲೂ ನಾನು ಕ್ರಿಟಿಕಲ್ ಕೇರಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ನೋಡ್ತೇನೆ ಅಂಥ ಪೇಷಂಟ್ಸ್ಗಳು ನಮ್ಮಲ್ಲೇ ICUಗೆ ಬಂದು ಅಡ್ಮಿಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಕೆಲವು ಸರಿ ತುಂಬ ಆಶ್ಚರ್ಯ ಆಗ್ತಾರೆ ಕಿ ಇಷ್ಟು ಸಣ್ಣ ವಯಸ್ಸುಗಳಲ್ಲೆಲ್ಲ ಈ ಥರ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ತುಂಬ ಬದಲಾವಣೆ ಆಗಿದೆ. ಒಂದು ಸ್ಟಾರ್ಟ್ ಮಾಡೋದಾದರೆ ಫಸ್ಟು ನಮ್ಮ ಊಟದ ಅಭ್ಯಾಸಗಳು, ನಮ್ಮ ಡಯಟ್, ಫುಡ್ ಅದೆಲ್ಲ ಪೂರ್ತಿ ವೆಸ್ಟರ್ನೈಸ್ ಆಗೋಗ್ಬಿಟ್ಟಿದೆ. ನಮ್ಮ ಭಾರತೀಯ ಊಟ ಅಥವಾ ಮನೆ ಊಟ ಅನ್ನೋದು ಕಮ್ಮಿ ಆಗೋಗಿದೆ, ಪೂರ್ತಿ ವೆಸ್ಟರ್ನೈಸ್ಡ್ ಆಗೋಗ್ಬಿಟ್ಟಿದೆ. ಅದರಲ್ಲಿ ಪ್ರೊಸೆಸ್ಡ್ ಫುಡ್, ಆಲ್ ರೆಡಿಮೇಡ್ ಫುಡ್, ಈ ಎಲ್ಲ ಪ್ರೊಸೆಸ್ಡ್ ಫುಡ್ಗಳಲ್ಲಿ ಉಪ್ಪಿನ ಅಂಶ, ಶುಗರಿನ ಅಂಶ ಜಾಸ್ತಿ ಇರ್ತದೆ. ಪ್ಲಸ್ ಕೆಲವು ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಇರ್ತವೆ. ಅವೆಲ್ಲ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ತಾರೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಎರಡನೇದು ಮಾಂಸ
ಅಥವಾ ಮೀಟ್, ಮಾಂಸ ಜಾಸ್ತಿ ಪ್ರೋಟೀನ್ ಇರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಡಯಟಲ್ಲಿ ಆ್ಯಡ್ ಮಾಡಿರೋದು. ಬಟ್ ಈಗಿನ ಸಮಯದಲ್ಲಿ ಏನಾಗಿ ಹೋಗಿದೆ, ಪ್ರತಿ ಊಟದಲ್ಲಿ ಮಾಂಸ ಮತ್ತು ಈಗ ರೆಡ್ ಮೀಟ್ ಅನ್ನೋದು ಏನು ಹೇಳ್ತೇವೆ ಅದರದ್ದು ಸಂಖ್ಯೆ ಜಾಸ್ತಿ ಆಗ್ತಾರೆ, ಅದರ ಕ್ವಾಂಟಿಟಿ ಜಾಸ್ತಿ ಆಗ್ತಾರೆ. ಮೊದಲು ಏನೋ ವಾರಕ್ಕೆ ಕೆಲವು ದಿನಗಳು ಮಾತ್ರ ಜನ ಮಾಂಸ ತಿಂತಿದ್ರು. ಈಗ ಬೆಳಗಿಂದ ಸಾಯಂಕಾಲ ಬ್ರೇಕ್ಫಾಸ್ಟ್, ಲಂಚ್, ಎಲ್ಲದಕ್ಕೂ ನಾನ್ ವೆಜ್ ಊಟ ಅನ್ನೋದು ಬೇಕೇ ಬೇಕು, ಹಂಗಾಗೋಗ್ಬಿಟ್ಟಿದೆ. ಪ್ಲಸ್ ಆ ನಾನ್ ವೆಜ್ ಇದು ರೆಡ್ ಮೀಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದು ಜಾಸ್ತಿ ಇರ್ತಾರೆ, ಅದು ಹೃದಯಕ್ಕೆ ಒಳ್ಳೆಯದಲ್ಲ. ಪ್ಲಸ್ ಬ್ಯಾಡ್ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್, LDL ಆ್ಯಂಡ್ HDL ಅದು ಜಾಸ್ತಿ ಇರ್ತಾರೆ, ಅದು ಸಹ ಹಾರ್ಟ್ ಅಟ್ಯಾಕಿಗೆ ರಿಸ್ಕ್ ಜಾಸ್ತಿ ಮಾಡ್ತಾರೆ. ಪ್ಲಸ್ ಇವೆಲ್ಲ ಫ್ರೈ ಮಾಡೋದು ಮತ್ತು ಗ್ರಿಲ್ ಮಾಡೋದು ಎಲ್ಲ ತುಂಬ ಹೈ ಟೆಂಪ್ರೇಚರಲ್ಲಿ ಮಾಡೋದ್ರಿಂದ ಅದು ಕೆಲವು ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ಸ್ಗಳು ಸಹ ಹಾರ್ಟಿಗೆ ರಿಸ್ಕ್ ಜಾಸ್ತಿ ಮಾಡ್ತಾರೆ. ಓಕೆ, ಪ್ಲಸ್ ದ ಆಯಿಲ್, ಯಾವ ಆಯಿಲ್ನ ಉಪಯೋಗಿಸ್ತಾರೆ ಆ ಆಯಿಲ್ದು ಕ್ವಾಲಿಟಿ ಸರಿ ಇರೋದಿಲ್ಲ. ಏಕೆಂದರೆ ಎಲ್ಲರೂ ದುಡ್ಡು ಉಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವ್ದು ಕಮ್ಮಿ ರೇಟಲ್ಲಿ ಸಿಗ್ತಾರೆ ಅಂತ ತೊಗೊಳ್ತಾರೆ. ಪ್ಲಸ್ ಕೆಲವು ಆಶ್ಚರ್ಯಚಕಿತವಾದ ಸುದ್ದಿಗಳು ಏನಂದರೆ, ಒಂದು ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಯೂಸ್ ಆಗಿರೋ ಆಯಿಲು ಇನ್ನೊಂದು ಸೆಕೆಂಡ್ ಹೋಟ್ಲಿಗೆ ಬರ್ತಾರೆ, ಸೆಕೆಂಡ್ ಹೋಟ್ಲಿಂದ ರಸ್ತೆ ಬದಿಯಲ್ಲಿ ಜನ ಫ್ರೈ ಮಾಡಿ ಕೊಡ್ತಾರೆ, ಅವ್ರ ಹತ್ರ ಸೇಮ್ ಆಯಿಲ್ ಹೋಗ್ತಾರೆ. ಸೊ ಆ ಥರ ಒಂದೇ ಆಯಿಲ್ನ ರಿಪೀಟೆಡಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಸ್ಯಾಚುರೇಟೆಡ್ ಆಗಿಬಿಟ್ಟು ಅದರಿಂದನೂ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಇದು ಊಟದ್ದು ಪ್ಲಸ್ ಮಾಂಸದ ಆಗೋಯ್ತು. ಪ್ಲಸ್ ಜನ ಈಗ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಏನು ಸಾಮಾನು ಬೇಕಾದ್ರೂ ಆನ್ಲೈನ್ ತರಿಸಿ, ಇವೊಂದು ಸಣ್ಣ ಪುಟ್ಟ ಸಾಮಾನು ಖರೀದಿ ಮಾಡಲಿಕ್ಕೂ ಹೋಗೋದಿಲ್ಲ. ಪ್ಲಸ್ ನಡೆಯೋ ಅಭ್ಯಾಸ ಅಂತೂ ಹೋಗೇ ಬಿಟ್ಟಿದೆ, ಎಕ್ಸಸೈಸ್ ಅನ್ನೋದು ಹೋಗೇ ಬಿಟ್ಟಿದೆ. ಸೊ ಅದೊಂದು ಕಾರಣ. ಪ್ಲಸ್ ಈಗ ನಮ್ಮ ಎಲ್ಲರೂ ಒಂಥರ ರ್ಯಾಟ್ ರೇಸ್, ಕೆಲಸ ದುಡಿಬೇಕು, ಅದರಿಂದ ಜನರಿಗೆ ನಿದ್ದೆಗೆ ಟೈಮ್ ಇಲ್ಲ. ಮೊದಲು ದೊಡ್ಡ ಸಿಟೀಸ್ಗಳಲ್ಲೆಲ್ಲ ಅವೆಲ್ಲ ತುಂಬ ಸ್ಟ್ರೆಸ್ ಕಾಸ್ ಮಾಡ್ತದೆ. ಪ್ಲಸ್ ಸೋಷಲ್ ಮೀಡಿಯಾ ಒಂದು ಸರಿ ಮೊಬೈಲ್ ತೊಗೊಂಡು ಕೂತ್ಕೊಂಡ್ಬಿಟ್ರೆ ರಾತ್ರಿ 2 ಗಂಟೆ ಯಾವಾಗ ಆಗ್ತಾರೆ, 3 ಗಂಟೆ ಯಾವಾಗ ಆಗ್ತಾರೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಿದ್ದೆ ಹೋಗ್ತಾರೆ. ಪ್ಲಸ್ ಬೆಳಿಗ್ಗೆ 8 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಲೇಬೇಕು. ಸೊ ಆ ನಿದ್ದೆ ಅನ್ನೋದು ಒಂದಿಲ್ಲ, ನಿದ್ರಾಹೀನತೆ. ಸೊ ಇವೆಲ್ಲ ಹಾರ್ಟ್ ಅಟ್ಯಾಕಿಗೆ ರಿಸ್ಕ್ ಜಾಸ್ತಿ ಮಾಡ್ತದೆ. ಸೊ ಇದನ್ನೆಲ್ಲ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಮಾಡ್ಕೋಬೇಕು. ಇವೆಲ್ಲ ಆಹಾರದಿಂದ, ಲ್ಯಾಕ್ ಆಫ್ ಎಕ್ಸಸೈಸಿಂದ ಒಂದು ಏನಾಗ್ತಾ ಇದೆ ಅಂದರೆ ಒಬೆಸಿಟಿ, ಅಂದರೆ ಜನರ ತೂಕ ಎಲ್ಲ ಜಾಸ್ತಿ ಆಗ್ತಾರೆ. ಪ್ಲಸ್ ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್. ಡಯಾಬಿಟೀಸ್, ವಿ ಆರ್ ಗೋಯಿಂಗ್ ಟು ಬಿ ದ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್. ಭಾರತ ದೇಶದಲ್ಲಿ ಡಯಾಬಿಟೀಸ್ ಕೇಸಸ್ಗಳು ಮ್ಯಾಕ್ಸಿಮಮ್, ವರ್ಲ್ಡಲ್ಲಿ ಇರೋ ಕೇಸಸ್ ಲೆಕ್ಕದಲ್ಲಿ ಮ್ಯಾಕ್ಸಿಮಮ್ ಕೇಸಸ್ಗಳು ನಮ್ಮ ಭಾರತದಿಂದ ಬರ್ತಾ ಇದ್ದಾವೆ ಈಗ. ಸೊ ಅವೆಲ್ಲ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗ್ತದೆ. ಎಸ್, ಓಕೆ, ಮೇಡಮ್ ಅವರೀಗ ಇತ್ತೀಚೆಗೆ ಕಳೆದ 15 ದಿನಗಳಿಂದ ಇದರ ವರದಿ ಜಾಸ್ತಿ ಆಗ್ತಾ ಇದೆ, ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ. ಕಾರಣ ಅನ್ನೋದು ಇದುವರೆಗೂ ನಿಖರವಾಗಿ ಗೊತ್ತಾಗ್ತದೆ, ಹಲವಾರು ಕಾರಣಗಳು. ಸೊ ನಿಮ್ಮ ಹತ್ರ ಕೂಡ ಈ ರೀತಿಯ ಪೇಷೆಂಟ್ಗಳು ಬಂದಿರ್ತವೆ, ಏನೇನು ಕಾರಣ ಸಿಕ್ಕಿದೆ? ನಾನು ಆ್ಯಕ್ಚುಲಿ ಜನರಲ್ ಡೆಂಟಿಸ್ಟ್. ಸೊ ಇನ್ ಡೆಂಟಲ್ ಪ್ರಾಕ್ಟೀಸ್ ನಾನು ನೋಡಿದ್ದೇನು ಅಂತಂದರೆ ನೆಗ್ಲಿಜೆನ್ಸ್. ಸೊ ಅಂತಂದರೆ ಮೇ ಬಿ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಂತಂದರೆ ತಂದೆ ತಾಯಿಯವರಿಗೆ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ನಾವು ತುಂಬ ಲೈಟಾಗಿ ತಗೋತೀವಿ. ಅಂತಂದರೆ ಕ್ಯಾಶುವಲ್ ಆಗಿ ನಮಗೆ ಬರಲ್ಲ, ನಮಗಿನ್ನೂ 30+ ಅಥವಾ ನಮಗಿನ್ನೂ 35+ ನಮಗೆ ಬರಲ್ಲ ಅಂತ ನೆಗ್ಲಿಜೆನ್ಸ್ ಒಂದು. ಅದ್ರ ಜೊತೆಗೆ ಮತ್ತು ನಾನು ನೋಡಿದ್ದು ಫಸ್ಟ್ ಸಿಂಪ್ಟಮ್ ಸಿವಿಯರ್ ಆಗೋವರೆಗೂ ವೆಯ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನನಗೆ ಚೆಸ್ಟ್ ಪೇಯ್ನ್ ಬಂತು ಅಂತಂದರೆ ಅಥವಾ ಅದು ತುಂಬ ತಡೆಯಲಾರ್ದಂಥ ನೋವು ಬಂದಾಗಲೇ ಡಾಕ್ಟ್ರ್ ಹತ್ರ ಹೋಗೋದು. ನಾವು ನಾರ್ಮಲ್ ಆಗಿ ಡಾಕ್ಟರ್ನ ಮೀಟ್ ಮಾಡೋದನ್ನೇ ತುಂಬ ನಿಲ್ಲಿಸ್ಬಿಟ್ಟಿದ್ದೀವಿ. ಅಂತಂದರೆ ನಾವು ಆರಾಮಾಗಿದ್ದೀವಿ ಅಂತಂದರೆ ನಾವು ಹೋಗಲ್ಲ ಡಾಕ್ಟ್ರ್ ಹತ್ರ. ಐ ಥಿಂಕ್ ದಿಸ್ ಅಪ್ರೋಚ್ ಹ್ಯಾಸ್ ಟು ಸ್ಟಾಪ್ ಸಂಬೇರ್. ಎಲ್ಲೋ ಒಂದು ಕಡೆ ನಾವು ನಾರ್ಮಲ್ ಆಗಿದ್ರೂ ಅಟ್ಲೀಸ್ಟ್ 6 months ಒನ್ಸ್ ಅಥವಾ 1 year ಒನ್ಸ್ ಜನರಲ್ ಡಾಕ್ಟ್ರ್ ಹತ್ರ ಹೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಚಿಕ್ಕವರಿಗೆ ಅಟ್ಲೀಸ್ಟ್ 30+ ಇರೋವರಿಗೆ ಓವರಾಗಿ ಎಕ್ಸಸೈಸ್ ಮಾಡೋದು, ಅಂತಂದರೆ ಫಿಟ್ನೆಸ್ ಯೂಟ್ಯೂಬರ್ಸು ಅಥವಾ ತುಂಬ ಜಿಮ್ಗೆ ಹೋಗಬೇಕು ಅಂತ. ಇಟ್ ಈಸ್ ನಾಟ್ ಅ ಕಾಂಪಿಟಿಷನ್. ಯಾಕೆ ಅಂತಂದರೆ ಪ್ರತಿ ಬಾಡಿ ಇಂಡಿವಿಜುವಲ್ ನೀಡ್ಸ್ ಡಿಫ್ರೆಂಟ್ ಆಗಿದೆ. ಸೊ ನಾನು ನೋಡಿರೋ ಕೇಸಸ್ ಏನು ಅಂತಂದರೆ ಒಬ್ಬರು ಮಾಡ್ತಿದ್ದಾರೆ ಅಂತ ಇನ್ನೊಬ್ಬರು ಮಾಡೋದು. ಇಟ್ ಈಸ್ ನಾಟ್ ಎ ಕಾಂಪಿಟಿಷನ್. ಸಂವೇರ್ ಒಂದು ಬ್ಯಾಲೆನ್ಸ್ ಅನ್ನೋ ಎಲಿಮೆಂಟೇ ತುಂಬ ಕಮ್ಮಿ ಆಗೋಗಿದೆ. ಬಿಕಾಸ್ ಪ್ರತಿ ಬಾಡಿ ನೀಡ್ಸ್ಗೆ ತಕ್ಕಂತೆ ನಾವು ಆಹಾರ ತಗೋಬೇಕು, ಆ ಬಾಡಿ ನೀಡ್ಸ್ಗೆ ತಕ್ಕಂತೆ ನಾವು ವ್ಯಾಯಾಮ ಮಾಡಬೇಕು. ಬಟ್ ಆ ಬ್ಯಾಲೆನ್ಸ್ ಎಲ್ಲೋ
ತಪ್ಪೋಯ್ತು ಆ್ಯಂಡ್ ನಾವೊಂದು ರ್ಯಾಟ್ ರೇಸ್ ಥರ ಒಂದು ಕಾಂಪಿಟಿಷನ್ ಥರ ಮಾಡೋದ್ರಿಂದಾನು ಅದು ಹಾರ್ಟ್ಗೆ ತುಂಬ ಪ್ರೆಷರ್ ಕೊಟ್ಟು ಇಟ್ ಇಸ್ ಲೀಡಿಂಗ್ ಟು ಹಾರ್ಟ್ ಅಟ್ಯಾಕ್ಸ್ ಇನ್ ಯಂಗ್ಸ್ಟರ್ಸ್. ಅತಿಯಾದ ಫಿಟ್ನೆಸ್ ಕೂಡ ಕಾರಣ ಹೌದು ಅಂತ ಹೇಳೋದು. ಹೌದು ಹೌದು ಖಂಡಿತ. ಸರ್, ಈಗ ಈ ಮಾಂಸ ಮತ್ತು ಹೃದಯಕ್ಕೆ ಏನು ಸಂಬಂಧ ಇದೆ? ಸರ್ ಅದೇ ಮಾಂಸದಲ್ಲಿ ನಾನು ಹೇಳಿದಂಗೆ ಒಂದು ಈ ರೆಡ್ ಮೀಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರ್ತದೆ, ಪ್ಲಸ್ LDL ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ. ಅದು LDL ಹಾರ್ಟಿಗೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್. LDL ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಮಾಂಸದಲ್ಲಿ ಪರ್ಟಿಕ್ಯುಲರ್ಲಿ ರೆಡ್ ಮೀಟಲ್ಲಿ ಅಂಶ ಜಾಸ್ತಿ ಇರ್ತದೆ. ಅಂದರೆ ಯಾವ ಮಾಂಸವನ್ನು ಸೇವಿಸಬೇಕು? ಅಂದರೆ ಇಂಥ ಮಾಂಸಗಳು ಡೇಂಜರ್, ಈ ಮಾಂಸವನ್ನು ತಗೋಬಹುದು ಅಂತ ಹೇಳಿ. ಈಗ ಒಂದು ಯಾವುದೇ ಮಾಂಸ ತೊಗೊಂಡು ಅದನ್ನು ಒಂದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತಗೋಬೇಕು, ಅದನ್ನು ತುಂಬ ಕನ್ಸ್ಯೂಮ್ ಮಾಡಬಾರ್ದು. ಓಕೆ, ಬಟ್ ಅದರ್ ದನ್ ದಟ್ ಈ ಲೀನ್ ಮೀಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಈ ಪೌಲ್ಟ್ರಿ ಮೀಟು, ಫಿಶ್ಶು ಇದನ್ನು ತಗೋಬೋದು. ಮತ್ತು ಈ ಮಾಂಸಗಳನ್ನು ಹೇಗೆ ಕುಕ್ ಮಾಡ್ತೇವೆ, ಯಾವುದ್ರಲ್ಲಿ ಕುಕ್ ಮಾಡ್ತೇವೆ ಅದು ಸಹ ಇಂಪಾರ್ಟೆಂಟು. ಹೇಗೆ ಹೃದಯಕ್ಕೆ ಹೇಗೆ ಪರಿಣಾಮ ಬೀರುತ್ತೆ? ನೀವು ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಬಾಡಿಯಲ್ಲಿ ಅಥಿರೋಸ್ಕ್ಲಿರೋಸಿಸ್ ಅಂತ ಆಗ್ತದೆ. ರಕ್ತನಾಳಗಳಲ್ಲಿ ಹೇಗೆ ನಮ್ಮ ನೀರಿನ ಪೈಪ್ಗಳಲ್ಲಿ ವೈಟ್ ಕಲರ್ ಕ್ಯಾಲ್ಸಿಯಂ ಹೇಗೆ ಡಿಪಾಸಿಟ್ ಆಗ್ತದೆ, ಅದೇ ಪ್ರಕಾರ ರಕ್ತನಾಳಗಳಲ್ಲಿ ಅಥಿರೋಸ್ಕ್ಲಿರೋಸಿಸ್ ಪ್ಲೇಕ್ಸ್ ಅಂತ ಡಿಪಾಸಿಟ್ ಆಗ್ತದೆ ಜಾಸ್ತಿ ಕೊಲೆಸ್ಟ್ರಾಲ್ ಆಗ್ತಾ ಇರೋದ್ರಿಂದ. ಆ ಪ್ಲೇಕ್ಸ್ಗಳು ರಕ್ತ ಸಂಚಾಲನೆಯನ್ನು ಕಮ್ಮಿ ಮಾಡ್ತಾರೆ. ಪೈಪಿನ ಇನ್ನರ್ ಡಯಾಮೀಟರ್ ಕಮ್ಮಿ ಆದಾಗ ರಕ್ತ ಸಂಚಾಲನೆ ಕಮ್ಮಿ ಆಗ್ತದೆ. ಒಂದು ಎರಡನೇದು, ಕೆಲವು ಸರಿ ಆ ಪ್ಲೇಕ್ಸ್ ಒಡೆದೋಗ್ತಾರೆ. ಒಡೆದೋದಾಗ ಪ್ಲೇಕ್ಸ್ ಡ್ಯಾಮೇಜ್ ಆಗಿರೋದು ಮುಂದೆ ರಕ್ತದ ಜೊತೆ ಮುಂದೆ ಹೋಗ್ಬಿಟ್ಟು ಸಣ್ಣ ರಕ್ತನಾಳಗಳಲ್ಲಿ ಹೋಗಿ ಬ್ಲಾಕ್ ಮಾಡ್ತಾರೆ. ಅದು ಬ್ಲಾಕ್ ಆದಾಗ ಈ ಥರ ಹಾರ್ಟ್ ಅಟ್ಯಾಕ್ ಆಗ್ತದೆ. ಸೊ ಬೇಸಿಕಲಿ ಫುಡ್ನ ಕಂಟ್ರೋಲ್ ಮಾಡಿಕೊಂಡು ನಮ್ಮದು ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಮತ್ತು ಕಮ್ಮಿ ಮಾಡ್ಕೋಬೇಕು. ಅದರಿಂದ ಅಥಿರೋಸ್ಕ್ಲಿರೋಸಿಸ್ ಅವೆಲ್ಲ ಆಗೋ ಸಾಧ್ಯತೆಗಳು ಕಮ್ಮಿ ಆದಾಗ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಮ್ಮಿ ಆಗ್ತದೆ. ತಿನ್ನೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ತಿನ್ನೋದನ್ನು ಕಮ್ಮಿ ಅಲ್ಲ, ಕರೆಕ್ಟಾಗಿ ಅಂದರೆ ಜಾಸ್ತಿ ಅತಿ ಆದರೆ ಯಾವುದೇ ಕಾರಣಕ್ಕೂ ಅತಿಯಾಗಿ ಊಟ ಮಾಡಬಾರ್ದು ಅಂತೇಳಿ. ಜಾಸ್ತಿ ಊಟ ಮಾಡಿದ್ರೆ ಆಯಸ್ಸು ಕಮ್ಮಿ ಆಗುತ್ತೆ ಅಂತ. ಮೇಡಮ್, ಈಗ ಪ್ರಮುಖವಾಗಿ ವ್ಯಾಕ್ಸಿನ್ ಆದ ನಂತರ, ಅಂದರೆ ಕೋವಿಡ್ ಆದ ನಂತರ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ನೀವು ನಂಬ್ತೀರಾ? ಹೇಗೆ ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನನಗನ್ಸುತ್ತೆ ಬಿಕಾಸ್ ವ್ಯಾಕ್ಸಿನ್ ಆದಮೇಲೆ ನಮಗೆಲ್ಲೋ ಒಂದು ನೆಗ್ಲಿಜೆನ್ಸ್ ಬರುತ್ತೆ. ಬಿಕಾಸ್ ನಮಗೆ ಆಲ್ರೆಡಿ ವ್ಯಾಕ್ಸಿನ್ ಆಗಿದೆ, ಸೊ ನನಗೇನೋ ಕಾಯಿಲೆ ಬರಲ್ಲ. ಆಲ್ರೆಡಿ ವ್ಯಾಕ್ಸಿನ್ ಆಗಿದೆ, ಸೊ ಐ ವಿಲ್ ನಾಟ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್. ಆರ್ ನಾನು ಇಷ್ಟ ಬಂದಾಗ ತಿಂತೀನಿ, ಆರ್ ಇಷ್ಟ ಬಂದಾಗ ತಿಂತೀನಿ. ಇಷ್ಟ ಕ್ವಾಂಟಿಟಿನೂ ನಾವು ನೋಡ್ಕೊಳ್ದೆ, ಪೋರ್ಷನ್ ಕಂಟ್ರೋಲ್ ಇಲ್ಲದೆ ವಿ ಈಟ್ ಅ ಲಾಟ್. ನಮಗೆ ಬಾಡಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿನ್ನೋದ್ರಿಂದನೂ ಈ ಥರ ಆಗ್ಬೋದು. ಫಸ್ಟ್ ಥಿಂಗ್ ಇಸ್ ನೆಗ್ಲಿಜೆನ್ಸ್. ಸೆಕೆಂಡ್ ಥಿಂಗ್ ಬಂದು ಬೇಸಿಕ್ ಹೈಜೀನು ನಾವು ಫಾಲೋ ಮಾಡಲ್ಲ. ಕಿಚನಲ್ಲಿ ರೆಡ್ ಮೀಟ್ ತಂದಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿ, ಅಥವಾ ನಾವು ಕುಕ್ ಮಾಡೋ ವೆಸಲ್ಸ್ ಪ್ರಿಫರಬ್ಲಿ ಸ್ಟೇನ್ಲೆಸ್ ಸ್ಟೀಲಲ್ಲೇ ಕುಕ್ ಮಾಡಬೇಕು. ಬಟ್ ನವಡೇಸ್ ಅಲ್ಯೂಮಿನಿಯಂ ಕುಕ್ಕರ್ಸಿಂದನೂ ನಾವು ಕುಕ್ ಮಾಡ್ತಾ ಇದ್ದೀವಿ, ಫಾಸ್ಟಾಗಿ ಆಗುತ್ತೆ ಅಂತ. ಸೊ ಇಂಥ ವೆಸಲ್ಸಿಂದ ಲೀಚಿಂಗ್, ಆ್ಯಕ್ಚುಲಿ ದ ವೆಸಲ್ ವಿಲ್ ಸ್ಟಾರ್ಟ್ ಲೀಚಿಂಗ್ ದ ವೆಯ್ಟ್. ಈಗ ಅಲ್ಯೂಮಿನಿಯಂ ಕುಕ್ಕರ್ನ ನಾವು ವೆಯ್ಟ್ ನೋಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 kg ಇದೆ ಅಂತ ಇಟ್ಕೊಳ್ಳಿ. ಒಂದು 2-3 ವರ್ಷ ಆದಮೇಲೆ ದ ವೆಯ್ಟ್ ಆಫ್ ದ ವೆಸಲ್ ವಿಲ್ ಕಮ್ ಡೌನ್, ಬಿಕಾಸ್ ಅಲ್ಯೂಮಿನಿಯಂ ವಿಲ್ ಸ್ಟಾರ್ಟ್ ಲೀಚಿಂಗ್. ಅದು ನಾವು ಕುಕ್ ಮಾಡಿ 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 ಅದ್ರ ವೆಯ್ಟ್ ಕಮ್ಮಿ ಆಗ್ತಾ ಇರುತ್ತೆ. ಯಾಕೆ ಕಮ್ಮಿ ಆಗುತ್ತೆ? ಬಿಕಾಸ್ ಅಲ್ಯೂಮಿನಿಯಂ ಅಂತ ಅನ್ನೋದು ಊಟದೊಳಗಡೆ ಹೋಗಿ ಸೇರಿಕೊಂಡು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ನಾವು ವ್ಯಾಕ್ಸಿನ್ ಆಗಿದೆ ಅಂತ ಅಂದ್ಕೊಂಡು ನಮಗೇನೂ ಬರಲ್ಲ ಅಂತಾನು ನಾವು ಅನ್ಕೋಬಾರ್ದು. ಬೇಸಿಕ್ ಥಿಂಗ್ಸ್ ಆಫ್ ಸೇಫ್ಟಿ, ಹೈಜೀನ್, ಪ್ರಿಕಾಷನ್ಸ್, ಕ್ಲೀನ್ಲಿನೆಸ್ಸು ಇದನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಇಟ್ ವಿಲ್ ಕಮ್ ಡೌನ್ ಟು ಸಮ್ ಎಕ್ಸ್ಟೆಂಟ್. ಸರ್, ಹೃದಯಾಘಾತದ ಲಕ್ಷಣಗಳು ಹೇಗಿರುತ್ತೆ? ಒಂದು ಚೆಸ್ಟ್ ಪೇಯ್ನ್, ಅದು ಫ್ರ್ಯಾಂಕ್ ಆಗಿ ಚೆಸ್ಟ್ ಪೇಯ್ನ್ ಅಂತ ಬಂದಾಗ, ಹೃದಯದಲ್ಲಿ ನೋವು ಬಂದಾಗ, ಅದು ಪರ್ಟಿಕ್ಯುಲರ್ಲಿ ನಾವು ಹೇಳ್ತೇವೆ ಲೆಫ್ಟ್ ಸೈಡಲ್ಲಿ ನೋವು ಬಂದಾಗ ಹೃದಯಾಘಾತ ಅಂತ ಹೇಳ್ತೇವೆ. ಬಟ್ ಕೆಲವು ಸರಿ ಬರೀ ಎಕ್ಸಾಕ್ಟಾಗಿ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಇರಲೇಬೇಕು ಅಂತ ಇಲ್ಲ. ಕೆಲವರಿಗೆ ಲೆಫ್ಟ್ ಶೋಲ್ಡ್ರಲ್ಲಿ ಪೇನ್ ಆಗ್ಬೋದು, ಲೆಫ್ಟ್ ಈ ಕಡೆ ಜಾ ಹತ್ರ ಪೇನ್ ಆಗ್ಬೋದು, ಅಥವಾ ಕೆಲವರು ಅದನ್ನು ಅಸಿಡಿಟಿ ಅಂತ ಅಂದ್ಕೊಳ್ತಾರೆ. ತುಂಬ ಜನ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರ ಫ್ಯಾಮಿಲಿಯವ್ರು ಹೇಳ್ತಾರೆ, ಸರ್ 1 ವರ್ಷದಿಂದ ಅಸಿಡಿಟಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಮಾತ್ರೆ ತೊಗೊತಿದ್ರು, ಅದನ್ನು ತಿಂತಿದ್ರು. ಬಟ್ ಯಾವುದೇ ಕಾಯಿಲೆ ಸರಿ ಹೋಗಲಿಲ್ಲ ಒಂದು ಸ್ವಲ್ಪ ಸಮಯದಲ್ಲಿ ಆದರೆ ಅವರು ಯಾವಾಗಲೂ ಮೆಡಿಕಲ್ ಹೆಲ್ಪ್ ಅನ್ನೋದು ಒಂದು ತಗೋಬೇಕು. ಅಸಿಡಿಟಿ ಅಂದ್ಕೊಂಡು ವರ್ಷಗಟ್ಟಲೆ ಮೆಡಿಕಲ್ ಸ್ಟೋರ್ ಕೌಂಟ್ರಿಂದ ಮೆಡಿಸಿನ್ಸ್ ತೊಗೊಂಡು ಡಾಕ್ಟರ್ ಜೊತೆ ತಪಾಸಣೆ ಮಾಡಲಿಲ್ಲ ಅಂದರೆ ಅದು ಒಂದಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಒಂಥರ ಇಂಡಿಕೇಷನು, ಡಿಸ್ಕಂಫರ್ಟ್ ಆಗ್ತಾಯಿದೆ, ಮಾತ್ರೆಯಿಂದ ಸೆಟ್ಲ್ ಆಗಲಿಲ್ಲ, ಸೊ ಏನೋ ಬೇರೆ ಪ್ರಾಬ್ಲಮ್ ಇರಬೇಕಂತ ಹೋಗಬೇಕು.
ಸೊ ಆ ಪೇನು ಕೆಲವು ಸರಿ ಡಿಸ್ಕಂಫರ್ಟ್ ಮಾಡುತ್ತೆ, ತುಂಬ ಸಿವಿಯರ್ ಪೇನ್ ಇರೋದಿಲ್ಲ, ಆ ಡಿಸ್ಕಂಫರ್ಟ್ನ ಅವರು ಅಸಿಡಿಟಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಅದೇ ಚೆಸ್ಟ್ ಪೇನು ಒಂಥರ ಡಿಸ್ಕಂಫರ್ಟು, ಅಸಿಡಿಟಿ ಅಂತ ಕಾಮನ್ ಆಗಿ ಜನ ಏನು ಅಂದ್ಕೊಂತಾರೆ ಅಂಥ ಸಿಮ್ಟಮು, ಅಥವಾ ಶೋಲ್ಡರ್ ಪೇನ್ ಬಂದಿರೋ ಸಿಮ್ಟಮ್ಸು, ಅಥವಾ ನೀವು ಜಾಸ್ತಿ ನಡೆದ್ರೆ ಸುಸ್ತಾಗ್ತಾರೆ ಅಂಥ ಸಿಮ್ಟಮ್ಸು, ಮೆಟ್ಲು ಹತ್ತಿದ್ರೆ ಸುಸ್ತಾಗ್ತಾರೆ ಅಂಥ ಸಿಮ್ಟಮ್ಸ್ ಎಲ್ಲ ಇದ್ದಾಗ ಹೋಗಿ ಡಾಕ್ಟರ್ನ ತೋರಿಸ್ಕೋಬೇಕು ಒಂದು. ಪ್ಲಸ್ ನಿಮಗೆ ಡಯಾಬಿಟೀಸು ಹೈಪರ್ ಟೆನ್ಷನ್ ಇದೆ ಅಂದರೆ ನೀವು ಈ ಥರ ಸಿಮ್ಟಮ್ಸ್ ಇಲ್ದಲ್ಲೇ ಇದ್ರೂ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು. ನಿಮ್ಮದು ಕೊಲೆಸ್ಟ್ರಾಲ್ ಲೆವೆಲ್ಸ್ನ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೋಬೇಕು. ಸೊ ಈ ಥರ ಒಂದು ಸಿಮ್ಟಮ್ಸು ಪ್ಲಸ್ ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ನ ಅವಾಯ್ಡ್ ಮಾಡ್ಬೋದು, ರಿಸ್ಕ್ನ ಅವಾಯ್ಡ್ ಮಾಡ್ಬೋದು. ಹಂತಗಳು ಹೇಗಿರುತ್ತೆ ಸರ್? ಸ್ಟೇಜ್ ಅಂತ ಮಾತಾಡಿ, ಯಾವ್ಯಾವ ಹಂತಗಳಲ್ಲಿ ಇದು ಅಟ್ಯಾಕ್ ಮಾಡುತ್ತೆ ಅಂತ ಹೇಗೆ ಮತ್ತೆ ಪ್ರಶ್ನೆ? ಹೃದಯಾಘಾತದ ಹಂತಗಳು ಹೇಗಿರುತ್ತೆ, ಯಾವ್ಯಾವ ಹಂತದಲ್ಲಿ ಡಾಕ್ಟರ್ ಮೀಟ್ ಮಾಡಬೇಕಾಗುತ್ತೆ ಅಂತ? ಹಾಂ, ಅಲ್ಲ ಈಗ ನಿಮಗೆ ಸ್ವಲ್ಪ ಹೊತ್ತು ಪೇನ್ ಬಂತು, ಸ್ವಲ್ಪ ಹೊತ್ತಿದ್ದು ನೀವು ನಡೀತಾ ಇದ್ರಿ, ಪೇನ್ ಬಂತು, ಪೇನ್ ನೀವು ಕೂತ್ಕೊಂಡ್ರಿ, ಸ್ವಲ್ಪ ರೆಸ್ಟ್ ತೊಗೊಂಡ್ಮೇಲೆ ಪೇನ್ ಕಮ್ಮಿ ಆಗೋಯಿತು. ದಟ್ ಮೀನ್ಸ್ ನೀವು ರೆಸ್ಟ್ ತೊಗೊಂಡ ತಕ್ಷಣ ಹಾರ್ಟ್ ಪೇನ್ ಕಮ್ಮಿ ಆದರೆ ದಟ್ ಇಸ್ ದ ಟೈಮ್ ದಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ದ ಡಾಕ್ಟರ್. ನೀವು ಪೂರ್ತಿ ಹಾರ್ಟ್ ಅಟ್ಯಾಕ್ ಆಗೋವರೆಗೂ ಕಾಯಬಾರ್ದು. ಈ ಕೆಲವು ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬಂದಾಗಲೇ ಹೋಗಿ ಡಾಕ್ಟರ್ನ ಮೀಟ್ ಆಗಬೇಕು. ಸೊ ಒಂದು ಹೇಗೆ ಅಂದರೆ ಕೆಲವರಿಗೆ ನಡೀತಾ ಇದ್ದಾಗ ಪೇನ್ ಬರ್ಬೋದು, ಅಥವಾ ಈಗ ರೆಸ್ಟಲ್ಲಿ ಕೂತಾಗಲೂ ಪೇನ್ ಬರ್ಬೋದು, ಬಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಸೆಟ್ಲ್ ಆಗ್ಬೋದು. ಸೊ ಅದು ಒಂದು ಫಸ್ಟ್ ಸ್ಟೇಜು. ಅದು ನಿಮಗೆ ಸಿಗ್ನಲ್ಸ್ ಕೊಡ್ತಾ ಇದೆ ಹಾರ್ಟ್ ಜೊತೆ ಏನೋ ತೊಂದರೆ ಇದೆ, ದಯವಿಟ್ಟು ಈಗಲೇ ಸರಿ ಮಾಡಿಸ್ಕೊಂಡ್ಬಿಡಿ ಅಂತ. ಎರಡನೇದು ಹಾರ್ಟ್ ಪೇನ್ ಬರುತ್ತೆ, ಸ್ವಲ್ಪ ಸ್ವೆಟ್ಟಿಂಗ್ ಬರುತ್ತೆ, ವಾಮಿಟ್ ಆಗ್ಬೋದು, ತಲೆ ಸುತ್ತು ಬರ್ಬೋದು, ಅದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಇಮಿಡಿಯೇಟಾಗಿ ಸಣ್ಣ ಪುಟ್ಟ ಕ್ಲಿನಿಕ್ಕಿಗೆ ಹೋಗ್ದಲ್ಲೇ ಎಲ್ಲಿ ಕಾರ್ಡಿಯಾಲಜಿ ಮತ್ತು ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇದೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ದಟ್ ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಬೇಗ ಸಿಗ್ತದೆ. ನೀವು ಕ್ಲಿನಿಕ್ಕಿಗೆ ಹೋಗಿ ಕ್ಲಿನಿಕ್ಕಿಂದ ಅವ್ರು ನೋಡಿಕೊಂಡು ನಿಮಗೆ ECG ಮಾಡಿ ಮತ್ತೆ ಹಾಸ್ಪಿಟ್ಲಿಗೆ ಕಳಿಸೋಷ್ಟೊತ್ತಿಗೆ ಟೈಮ್ ಹೋಗ್ಬಿಡ್ತಾರೆ. ಎರಡನೇದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದಾಗ ಪೇಷಂಟು BP ತುಂಬ ಕಮ್ಮಿ ಆಗಿ ರಕ್ತ ಸಂಚಾಲನೆ ಬ್ರೈನಿಗೆ ಇಲ್ದಲೇ ಅವ್ರು ಮೂರ್ಛೆನೂ ಹೋಗ್ಬೋದು. ಸೊ ಅಂಥ ಟೈಮಲ್ಲಿ ಅವ್ರನ್ನ ಇಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ಕರ್ಕೊಂಡು ಹೋಗ್ಬೇಕಾಗ್ತದೆ ಹಾಸ್ಪಿಟ್ಲಿಗೆ, ಅದೇ ಕ್ಯಾತ್ ಲ್ಯಾಬು ಮತ್ತು ಕಾರ್ಡಿಯಾಲಜಿಸ್ಟ್ ಇರೋ ಅಂಥ ಫೆಸಿಲಿಟಿ ಕಡೆ. ಅಥವಾ ಕೆಲವರು ಪೇನ್ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಕೊಲ್ಯಾಪ್ಸ್ ಆದರೆ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಅವ್ರನ್ನ CPR ಅಂತ ಒಂದು ಮಾಡಬೇಕಾಗುತ್ತೆ, ಎದೆನ ಕಂಪ್ರೆಸ್ ಮಾಡಬೇಕಾಗುತ್ತೆ, ಎದೆ ಮೇಲೆ ಕೈ ಇಟ್ಕೊಂಡು ಚೆಸ್ಟ್ ಕಂಪ್ರೆಸ್ ಮಾಡ್ತಾ ಇರಬೇಕಾಗುತ್ತೆ. ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ ಕಳಿಸ್ಬಿಟ್ಟು ಆ್ಯಂಬುಲೆನ್ಸಲ್ಲಿ ಸಹ ಅದನ್ನು ಚೆಸ್ಟ್ ಕಂಪ್ರೆಸ್ ಮಾಡಿಕೊಂಡೇ ಕರ್ಕೊಂಡು ಹೋಗಬೇಕು. ಸೊ ದಟ್ ಆರ್ಟಿಫಿಷಿಯಲ್ ಆಗಿ ನೀವು ಹಾರ್ಟ್ನ ಬೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಅದರಿಂದ ಒಂದು ಸ್ವಲ್ಪನ ರಕ್ತ ಸಂಚಾಲನೆ ಹಾರ್ಟಿಗೆ ಮತ್ತು ಬ್ರೈನಿಗೆ ಎಲ್ಲ ಕಡೆ ಸಿಗ್ತದೆ. ಸೊ ಅದೇ ಹಾರ್ಟ್ ಅಟ್ಯಾಕ್ ಕ್ಯಾನ್ ಬಿ ಮೈಲ್ಡ್, ಇಟ್ ಕ್ಯಾನ್ ಬಿ ಮಾಡ್ರೇಟ್ ಆರ್ ಇಟ್ ಕ್ಯಾನ್ ಬಿ ಸಿವಿಯರ್. ಕೆಲವರು ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆಸ್ಪತ್ರೆಗೂ ರೀಚ್ ಆಗದಲ್ಲೇ ಇರ್ಬೋದು, ಅದು ಸಿವಿಯರ್ ಹಾರ್ಟ್ ಅಟ್ಯಾಕು. ಸೊ ಈ ಸಣ್ಣ ಪುಟ್ಟ ಸಿಮ್ಟಮ್ಸ್ ಬಂದಾಗಲೇ ಚೆಕಪ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಎಸ್ ಮೇಡಮ್, ಈಗ ಈ ಇತ್ತೀಚೆಗೆ ಮಹಿಳೆಯರಿಗೂ ಕೂಡ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಲಕ್ಷಣಗಳು ಸೇಮ್ ಇರುತ್ತಾ ಪುರುಷರಿಗೂ ಮತ್ತು ಮಹಿಳೆಯರಿಗೂ? ಲಕ್ಷಣಗಳು ಸೇಮ್ ಇರುತ್ತೆ, ಬಟ್ ಕಾಸ್ ಬೇರೆ ಇರ್ಬೋದು. ಅಂತಂದರೆ ಎಸ್ಪೆಷಲಿ ಲೇಡೀಸ್, ಮನೆಯಲ್ಲಿ ಇರೋ ಲೇಡೀಸ್ಗೆ ಸ್ಟ್ರೆಸ್ ಕ್ಯಾನ್ ಬಿ ಅ ಫ್ಯಾಕ್ಟರ್. ಬಿಕಾಸ್ ಈಚೆ ಹೋಗಿ ದುಡಿದ್ರೆ ಮಾತ್ರ ಸ್ಟ್ರೆಸ್ ಇರುತ್ತೆ ಅಂತ ಅಂದ್ಕೊಳ್ಳೋದು ಒಂದು ಆ್ಯಕ್ಚುಲಿ ಅ ಫಾಲ್ಸ್ ರೀಸನ್. ಮೇ ಬಿ ಮನೆಯಲ್ಲಿ ಇರೋರು ಹೆಂಗಸರು ತುಂಬ ಡಿಪ್ರೆಷನ್ಗೆ ದೇ ವಿಲ್ ಅಂಡರ್ಗೋ. ಡಿಪ್ರೆಷನ್ ಕಾರಣದಿಂದ ಅವರು ತುಂಬ ನೋವನ್ನು ಅನುಭವಿಸಿ ಎಲ್ಲಿ ಹೇಳ್ಕೋಬೇಕು, ಯಾರನ್ನ ನಂಬಬೇಕು ಅಂತ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಇಟ್ ವಿಲ್ ಲೀಡ್ ಟು ಅಕ್ಯುಮುಲೇಟೆಡ್ ಸ್ಟ್ರೆಸ್. ಈಗ ಸ್ಟ್ರೆಸ್ನ ಅವತ್ತಿನ ಜಗಳ ಅವತ್ತೇ ಮುಗ್ದೋಗಲ್ಲ. ಸೊ ಇಟ್ ವಿಲ್ ಲೀಡ್ ಟು ಅಕ್ಯುಮುಲೇಷನ್. ಸೊ ಒಂದು 6 ತಿಂಗಳು 8 ತಿಂಗಳು ಹಾಗೆ ನರಳಿ ಇಲ್ಲ ಒಳಗಡೆ ಇಟ್ಕೊಂಡು ಕೊರಗಿ ಈ ಥರ ಆಗೋದ್ರಿಂದ ಇಟ್ ಈಸ್ ಇಂಡೈರೆಕ್ಟ್ಲಿ ಪುಟಿಂಗ್ ದ ಪ್ರೆಷರ್ ಆನ್ ದ ಹಾರ್ಟ್. ಡೈರೆಕ್ಟ್ ರೀಸನ್ ಅಂತ ಹೇಳಲ್ಲ, ಬಟ್ ಮೆಂಟಲ್ ಹೆಲ್ತ್ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಎಸ್ಪೆಷಲಿ ವಿಮೆನ್ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್ ಅ ಲಾಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇದೊಂದು ರೀಸನ್ನು. ಲಕ್ಷಣಗಳಿಗೆ ಬಂದರೆ ಅವರಿಗೆ ಲೆಫ್ಟ್ ಸೈಡ್ ಹ್ಯಾಂಡ್ ಪೇಯ್ನ್ ಬಂತು ಅಂತ ಅಂದ್ಕೊಳ್ಳಿ. ಈಗ ಲಕ್ಷಣ ಅಂತಂದರೆ ಲೆಫ್ಟ್ ಶೋಲ್ಡರ್ ಪೇಯ್ನ್, ಲೆಫ್ಟ್ ಹ್ಯಾಂಡ್ ಪೇಯ್ನ್, ಇವು ಒಂದು ಸ್ಮಾಲ್ ಸಿಮ್ಟಮ್. ಬಟ್ ಅವ್ರು ಅದನ್ನು ಮಿಸ್ಟೇಕ್ ಮಾಡ್ಕೋಬಾರ್ದು. ಸಮ್ಟೈಮ್ಸ್ ಈಗ ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ಅಥವಾ ಹೆವಿ ಪಾತ್ರೆಗಳು ಮೇಲಿಂದ ಕೆಳಗಡೆ ಈ ಥರ ಶಿಫ್ಟಿಂಗ್ ಮಾಡಿದ್ರೆ ಅದಕ್ಕಿಂತ ಮೇ ಬಿ ಲೆಫ್ಟ್ ಶೋಲ್ಡರ್ ಪೇಯ್ನ್ ಬರ್ತಾ ಇದೆ ಅಂತ ಮಿಸ್ಟೇಕ್ ಮಾಡ್ಕೋಬಾರ್ದು. ಆ್ಯಂಡ್ ಇಟ್ಸ್ ನಾಟ್ ರಾಂಗ್ ಟು ಮೀಟ್ ಎ ಡಾಕ್ಟರ್ ಅಟ್ ದಿ ಅರ್ಲಿಯಸ್ಟ್ ಸ್ಟೇಜ್, ಎಸ್ಪೆಷಲಿ ಫಾರ್ ವುಮೆನ್ ಅಂತ ಹೇಳ್ತೀನಿ. ಎಸ್, ಓಕೆ, ಮಾತಾಡೋಣ ಸರ್. ಈಗ ಮಾಂಸಾಹಾರ ಸೇವನೆಯಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋದು, ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಇದರಿಂದ? ಸೊ ನಾವು ಭಾರತೀಯರು ಮತ್ತು ಏಷ್ಯನ್ಸ್ ನಾವೇನಿದ್ದೀವಿ, ನಮಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಲೆವೆಲ್ಲು ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿರೋದಕ್ಕಿಂತ ಜಾಸ್ತಿನೇ ಇರ್ತಾರೆ ನಾರ್ಮಲಿ ಆಗಿ.
ಓಕೆ, ಸೊ ನಮ್ಮದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಕೊಲೆಸ್ಟ್ರಾಲು ಮಾಂಸ ತಿನ್ನೋರಿಗೂ ಜಾಸ್ತಿ ಇರ್ಬೋದು, ಮಾಂಸಾಹಾರ ಊಟ ಮಾಡ್ದಲ್ಲೇ ಇರೋರಿಗೂ ಜಾಸ್ತಿ ಇರ್ಬೋದು, ಈವನ್ ವೆಜಿಟೇರಿಯನ್ಸ್ಗೂ ಸಹ ಇರ್ಬೋದು. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರ್ತಾರೆ, ಪೇರೆಂಟ್ಸಿಗೆ ಅಪ್ಪ ಅಮ್ಮಂಗೆ ಅಜ್ಜ ಅಜ್ಜಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ನಮಗೂ ಜಾಸ್ತಿ ಕೊಲೆಸ್ಟ್ರಾಲ್ ಇರೋ ಸಾಧ್ಯತೆಗಳು ಇರುತ್ತೆ. ಸೊ ಈ ಥರ ಕೊಲೆಸ್ಟ್ರಾಲಿಂದ ಈ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಗೋದ್ರಿಂದ ಮತ್ತು ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರೋ ಕೇಸಸ್ ಇರೋದ್ರಿಂದ ನಮ್ಮದು ಒಂದು ಹೆಲ್ತ್ ಚೆಕಪ್ ಅನ್ನೋದು ಸ್ವಲ್ಪ ಸಣ್ಣ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ 35 ಅಥವಾ ಕೆಲವು 30+ ಆದ ತಕ್ಷಣ ಒಂದು ಹೆಲ್ತ್ ಚೆಕಪ್, ಬೇಸಿಕ್ ಹೆಲ್ತ್ ಚೆಕಪ್ ಅನ್ನೋದು ಒಂದು ಮಾಡಿಸ್ಕೋಬೇಕು. ಅದರಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ರಿಪೋರ್ಟ್ಸು ಅಥವಾ ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ದರೆ ಸರಿ, ಯು ಕಂಟಿನ್ಯೂ ವಿತ್ ಎ ಗುಡ್ ಲೈಫ್ ಸ್ಟೈಲ್. ಬಟ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಇದ್ದರೆ ಆ ರಿಪೋರ್ಟ್ಗಳಲ್ಲಿ ದೆನ್ ಅದಕ್ಕೆ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಇನ್ನೊಂದು 6 ತಿಂಗಳಾದ್ಮೇಲೆ ಮತ್ತೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳಿ. ಅದಾದಮೇಲೂ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಮ್ಮಿ ಆಗಲಿಲ್ಲ ಅಂದರೆ ನೀವು ಡಾಕ್ಟರ್ ಸಲಹೆ ತೊಗೊಂಡು ಅದಕ್ಕೆ ಮೆಡಿಸಿನ್ಸ್ ಹಾಕಲೇಬೇಕು, ಮೆಡಿಸಿನ್ಸ್ ತೊಗೋಬೇಕು. ಪ್ಲಸ್ ನಿಮ್ಮ ಡಯಟಲ್ಲಿ ಏನೇನು ಚೇಂಜಸ್ ಅಡ್ವೈಸ್ ಮಾಡ್ತಾರೆ ಅದನ್ನು ಚೇಂಜ್ ಮಾಡಲೇಬೇಕು. ಸೊ ಆ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ನ ನಾವು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಫುಡ್ ಹ್ಯಾಬಿಟ್ಸಿಂದ ಲೈಫ್ ಸ್ಟೈಲಿಂದ ಕಮ್ಮಿ ಆಗಲಿಲ್ಲ ಅಂದರೆ ಮೆಡಿಸಿನ್ಸಿಂದ ಕಮ್ಮಿ ಮಾಡ್ಕೊಳ್ಳೇಬೇಕು. ಈ ಫುಡ್ ಅಂತ ಹೇಳಿದ್ರು ಸರ್, ಇನ್ನು ಯಾವ ರೀತಿಯಾಗಿ ಫುಡ್ ತೊಗೋಬೇಕು ಅಂತ? ಫುಡ್ ವಿಷಯಕ್ಕೆ ಬಂದರೆ ಅದು ಎಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಮಾರ್ಕೆಟಲ್ಲಿ ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಹೇಗೆ ಮನೆಗೆ ತಗೊಬರ್ತಾ ಇದ್ದೀವಿ, ಮನೆಗೆ ತಂದ ಮೇಲೆ ಹೇಗೆ ಅದನ್ನು ಕುಕ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಅಟ್ ವಾಟ್ ಟೈಮ್ ಯು ಆರ್ ಈಟಿಂಗ್. ಅದು ತುಂಬ ರಾತ್ರಿ ಹೊತ್ತು ತಿಂತಾ ಇದ್ದೀರಾ ಅಥವಾ ಡ್ಯೂರಿಂಗ್ ಆಫ್ಟರ್ನೂನ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಈಗ ನಾವು ತುಂಬ ಫ್ರೋಝನ್ ಫಾಸ್ಟ್ ಫುಡ್ ಹೋದರೆ ತುಂಬ ಫ್ರೋಝನ್ ಆಗಿರೋದು, ಅಥವಾ ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬ ಫ್ರೋಝನ್ ಅಂದರೆ ಅದನ್ನು ಸೇವ್ ಮಾಡೋಕ್ಕೆ, ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ತುಂಬ ಕೆಮಿಕಲ್ಸ್ ಆ್ಯಡ್ ಮಾಡಿ ಇಟ್ಟಿರ್ತಾರೆ ಆ ಫುಡಲ್ಲಿ. ಸೊ ಅಂಥ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಈವನ್ ದ ಪರ್ಚೇಸ್ ಪ್ಲೇಸ್ ಮ್ಯಾಟರ್ಸ್ ಅ ಲಾಟ್. ಸೊ ನಾವು ಡೈರೆಕ್ಟಾಗಿ ಶಾಪ್ ಹತ್ರ ಹೋಗಿ ನಾವು ಪರ್ಚೇಸ್ ಮಾಡಿದ್ರೂ ಅವರು ಅದರ ಹೈಜೀನು ತುಂಬ ಇಂಪಾರ್ಟೆಂಟ್, ಬಿಕಾಸ್ ದಟ್ ಕೆಮಿಕಲ್ಸ್ ಕ್ಯಾನ್ ಕಮ್ ಫ್ರಮ್ ಎನಿವೇರ್. ಅದಾದಮೇಲೆ ಮನೆಗೆ ತಂದು ಅದನ್ನು ಅದನ್ನು ಕುಕ್ ಮಾಡೋ ರೀತಿ ಮತ್ತೆ ಇಂಪಾರ್ಟೆಂಟ್. ಆ್ಯಸ್ ಐ ಸೆಡ್, ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಸ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರಿಂದ ಅದನ್ನು ಕುಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆದಷ್ಟು ಅಲ್ಯೂಮಿನಿಯಮ್ನ ಅವಾಯ್ಡ್ ಮಾಡಿ. ಆ್ಯಂಡ್ ನಾವು ಅದನ್ನು ತಿನ್ನಬೇಕು ಅಂತಂದರೆ ತುಂಬ ಲೇಟ್ ನೈಟ್, ಬಿಕಾಸ್ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಇಸ್ ಫಾಲೋವಿಂಗ್ ಸರ್ಕ್ಯಾಡಿಯನ್ ರಿಥಮ್. ಅಂತಂದರೆ ಸೂರ್ಯ ಯಾವಾಗ ಹುಟ್ತಾನೆ ಮತ್ತು ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮ್ ಅಲ್ಲಿ ನಾವು ತಿಂದರೆ ಇಟ್ ಈಸ್ ಕಂಪ್ಯಾರೇಟಿವ್ಲಿ ಸೇಫ್. ಬಟ್ ನಾವು ತುಂಬ ನೈಟ್ ಶಿಫ್ಟ್ ಮಾಡಿಕೊಂಡು ಅಥವಾ ತುಂಬ 24 hours ಸೈಕಲ್ ಡಿಸ್ಟರ್ಬ್ ಆದರೆ ತುಂಬ ಲೇಟ್ ಹೊತ್ತು ಅಂದರೆ 10 ಗಂಟೆ 11 ಗಂಟೆಗೆ ನಾವು ಮಾಂಸ ತಿನ್ನೋದು ಆದಷ್ಟು ಅವಾಯ್ಡ್ ಮಾಡಿ. 7 to 7 ಇಟ್ಕೊಳ್ಳಿ, 7 AM to 7 PM. ಅದು ಮಾಡ್ರೇಷನಲ್ಲಿ ತಿಂದರೆ ಅದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅಂದರೆ ಮಾಂಸ ತಿನ್ನಬಾರ್ದು, ಹೇಗೆ? ಮಾಡ್ರೇಷನಲ್ಲಿ ತಿನ್ನಬೇಕು. ಹೇಳಿ ಸರ್. ಈಗ ನಾವು ಈ ಫಾಸ್ಟ್ ಫುಡ್ ಅನ್ನೋದು ಏನು ಆರ್ಡರ್ ಮಾಡ್ತೇವೆ ಅದು 10 ನಿಮಿಷಕ್ಕೆ ನಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅದನ್ನೇ ನಾವು ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡಿದರೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಸೊ ಅವರು ಫಾಸ್ಟ್ ಫುಡ್ ಅನ್ನೋದು ನಾವೇನು ಆರ್ಡರ್ ಮಾಡ್ತೀವಿ ಅದು ಆವಾಗ ಅಡುಗೆ ಮಾಡಿ ಕೊಡೋದಿಲ್ಲ. ಅವರು ಅದೆಲ್ಲ ಹಾಫ್ ರೆಡಿ ಮಾಡಿ ಅದನ್ನು ರೆಫ್ರಿಜರೇಟ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ. ಅದನ್ನು ಇಮಿಡಿಯೇಟಾಗಿ ತೆಗೆದು ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿ 5 ನಿಮಿಷದಲ್ಲಿ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ. ಸೊ ತುಂಬ ಇದನ್ನು ಕೆಮಿಕಲ್ಸಲ್ಲಿ ಹಾಕಿ ಪ್ರಿಸರ್ವ್ ಮಾಡೋದ್ರಿಂದ ಅದು ಹಾರ್ಟ್ ಅಟ್ಯಾಕಿಗೆ ಜಾಸ್ತಿ ರಿಸ್ಕ್ ಇನ್ಕ್ರೀಸ್ ಮಾಡ್ತಾರೆ. ಪ್ಲಸ್ ಅಗೇನ್ ಬೀಯಿಂಗ್ ಕುಕ್ಡ್ ಅಟ್ ವೆರಿ ಹೈ ಟೆಂಪ್ರೇಚರ್ ಆ್ಯಂಡ್ ಫ್ರೈಡ್ ವಿತ್ ದ ಆಯಿಲ್ಸ್ ಆ್ಯಂಡ್ ದೆನ್ ನಿಮ್ಮನ್ನು ಡೆಲಿವರ್ ಮಾಡ್ತಾರೆ 10 ನಿಮಿಷದಲ್ಲಿ. ಆ ಆಹಾರದ ಸೇವನೆ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ. ಸೊ ಅದರಿಂದ ಆ್ಯಂಡ್ ಪರ್ಟಿಕ್ಯುಲರ್ಲಿ ನೀವು ಹೇಳಿದಂಗೆ ಮಾಂಸದ ಊಟ ಅದರಲ್ಲೂ ಇವೆಲ್ಲ ಸೇಮ್ ಕುಕಿಂಗ್ ಪ್ರೊಸೆಸ್ ಇರೋದ್ರಿಂದ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ನನಗೆ ಒಂದು ಸರಿ ಇದೇ ಥರ ನಾನು ಒಂದು ಗ್ರೂಪಿಗೆ ನಾನು ಮಾತಾಡ್ತಾ ಇದ್ದಾಗ ಯಾರೊಬ್ಬ ಹುಡುಗ ಕೇಳಿದ್ದ, ಸರ್ ಒಳ್ಳೆ ಆಹಾರದ ಬಗ್ಗೆ ಹೇಳಿ, ಏನು ನಮಗೆ ಒಳ್ಳೆ ನ್ಯೂಟ್ರಿಷನ್ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರನ್ನ ಸಿಂಪಲಾಗಿ ಒಂದು ಹೇಳಿದ್ದೆ, ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ಏನು ಕುಕ್ ಮಾಡ್ತಾರೆ, ಯಾವ ದಿನ ಏನು ಕುಕ್ ಮಾಡ್ತಾರೆ, ಯಾವ ಹಬ್ಬಕ್ಕೆ ಏನು ಕುಕ್ ಮಾಡ್ತಾರೆ, ಯಾವ ಸೀಸನಲ್ಲಿ ಮಳೆಗಾಲದಲ್ಲಿ ಏನು ಕುಕ್ ಮಾಡ್ತಾರೆ, ಸಮ್ಮರಲ್ಲಿ ಏನು ಕುಕ್ ಮಾಡ್ತಾರೆ ಅದನ್ನು ಬರ್ಕೊಳ್ಳಿ. ಆ ಪುಸ್ತಕವನ್ನು ನಿಮ್ಮ ಹೆಂಡತಿಗೆ ನಿಮ್ಮ ಮಗಳಿಗೆ ಕೊಡಿ, ಅವ್ರಿಗೆ ಹೇಳಿ ಅಜ್ಜಿ ಏನು ಫಾಲೋ ಮಾಡ್ತಿರೋ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಐ ಥಿಂಕ್ ದಟ್ ವಿಲ್ ಆಲ್ಸೋ ಡಿಕ್ರೀಸ್ ದ ರಿಸ್ಕ್ ಆ್ಯಂಡ್ ಇಂಪ್ರೂವ್ ದ ಹೆಲ್ತ್. ಈ ಬೆಳಗಿನ ಜಾವ ಬಿರಿಯಾನಿ ತಿಂತಾರಲ್ಲ ಅಂಥವ್ರಿಗೆ ಏನು ಹೇಳ್ತೀವಿ? ಯಾಕಂದರೆ ಫೇಮಸ್ ಆಗಿರೋ ಜಾಗದಲ್ಲಿ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ಹೋಗ್ತಾರೆ, ಬೆಳಗ್ಗೆ 7-8 ಗಂಟೆಗೆ ಅದನ್ನು ಬಿರಿಯಾನಿ ತಿಂತಾರೆ. ನಾನ್ ವೆಜ್ ತಿನ್ನೋದು ಬೆಳಗ್ಗೆ ಟಿಫನ್ ಜಾಗದ ನಾನ್ ವೆಜ್ ತಿನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ?
ಕರೆಕ್ಟ್. ಅದೇ ನಾನ್ ವೆಜ್ ಅನ್ನೋದು ಮೊದಲು ನಾವು ಪ್ರೋಟೀನ್ ಸಪ್ಲಿಮೆಂಟಿಂಗ್ ಅಂತ ತೊಗೊತಿದ್ವಿ, ವಾರಕ್ಕೆ ಒಂದು 2-3 ದಿನ ತೊಗೊತಿದ್ವಿ. ಬಟ್ ಈಗ ನೀವು ಹೇಳ್ದಂಗೆ ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟು ಬೈಕಲ್ಲಿ ಹೋಗ್ಬಿಟ್ಟು 20 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಬರ್ತಾರೆ. ಆಮೇಲೆ ಅದು ಮೇಡಮ್ ಹೇಳ್ದಂಗೆ ರೋಟೀನ್ ಸರಿ ಇಲ್ಲ ಅಂತ ಹೇಳ್ತೀವಿ. ಅದು ರೋಟೀನ್ ಸರಿ ಇಲ್ಲ. ಮೇಡಮ್ ಹೇಳ್ದಂಗೆ ನಾವು ಬೆಳಿಗ್ಗೆ 7ರಿಂದ ಸಾಯಂಕಾಲ 7 ಏನು ತಿಂತೇವೆ ಅದು ಒಳ್ಳೆಯದು. ಹಾಗೆ ಏಕೆಂದರೆ ನೋಡಿ, ಕೆಲವು ಬೆಳೆಗಳು ಬೇಸಿಗೆಗಾಲದಲ್ಲಿ ಬೆಳೀತಾರೆ, ಕೆಲವು ವಿಂಟರಲ್ಲಿ ಬೆಳೀತಾರೆ. ಅಂದರೆ ದೇರ್ ಇಸ್ ಎ ಸೀಸನ್ ತಕ್ಕಂತೆ ಇರಬೇಕು. ಹಾಗೆ ಸೊ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಬೆಳೆಗಳಿಗೆ, ಅದೇ ಥರ ನಮ್ಮ ಹ್ಯೂಮನ್ ಬಾಡಿಗೂ ಇದು ಸರ್ಕೇಡಿಯನ್ ರಿದಮ್ ಅಥವಾ ಸೈಕಲ್ ಏನಿದೆ, ಡೇ ನೈಟ್ ಸೈಕಲ್, ಅದು ನಮ್ಮ ಬಾಡಿಗೂ ಎಫೆಕ್ಟ್ ಆಗ್ತದೆ. ನಮ್ಮದು ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮದು ಏನೋ ಸ್ಟ್ರೆಸ್ ಲೆವೆಲ್ಸು ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ಇರ್ತಾರೆ. ಆ ಟೈಮಲ್ಲಿ ಡಿಫ್ರೆಂಟ್ ಕೆಮಿಕಲ್ಸ್ ಬಾಡಿಯಲ್ಲಿ ಆಗ್ತದೆ. ಡೈಜೆಸ್ಟಿವ್ ಜ್ಯೂಸಸ್ಸಿಗೂ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ನಮ್ಮ ಬಾಡಿಯಲ್ಲಿ ಆಗ್ತದೆ. ಇನ್ಸುಲಿನ್ ಪ್ರೊಡ್ಯೂಸ್ ಆಗಲಿಕ್ಕೆ ಒಂದು ಸಮಯ ಇರುತ್ತೆ. ಬಟ್ ಆ ಸಮಯದಲ್ಲಿ ನಾವು ಊಟ ಮಾಡ್ದಲ್ಲೇ ಇಷ್ಟ ಬಂದಾಗ ಊಟ ಮಾಡಿದರೆ ಅದು ಸಹ ರಿಸ್ಕ್. ಈ ಹೃದಯಾಘಾತಕ್ಕೆ ಮತ್ತು ಮೊಬೈಲ್ಗೆ ಏನಾದರೂ ಸಂಬಂಧ ಇದೆಯಾ? ಡೈರೆಕ್ಟ್ ಲಿಂಕ್ ಇಲ್ಲದೆ ಇರ್ಬೋದು, ಬಟ್ ಬಿಕಾಸ್ ಆಫ್ ಇನ್ಕ್ರೀಸ್ ಸ್ಕ್ರೀನ್ ಟೈಮ್ ನಾವು ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ನೇಚರ್ ಹತ್ರ ಹೋಗಿ ಪಾರ್ಕಲ್ಲಿ ವಾಕಿಂಗ್ ಮಾಡೋದನ್ನೇ ಮರ್ತೋಗಿದ್ದೀವಿ. ಬಿಕಾಸ್ ನಾವು ಯೂಶ್ವಲಿ ಎಸ್ಪೆಷಲಿ ಯಂಗ್ಸ್ಟರ್ಸು ಫ್ರಮ್ ದ ಟೈಮ್ ದೇ ಗೆಟ್ ಅಪ್ ಅವ್ರು ಫೋನಲ್ಲೇ ಇರ್ತಾರೆ. ಸೊ ಹಾಗಾಗಿ ನಾವು ಎಕ್ಸಸೈಸ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬಿಕಾಸ್ ಆಫ್ ಇನ್ಕ್ರೀಸ್ ಸ್ಕ್ರೀನ್ ಟೈಮ್ ಆ ರೇಡಿಯೇಷನ್ಸ್, ನಮ್ಮ ಫೋನಿಂದ ಬರೋ ರೇಡಿಯೇಷನ್ಸು, ಆ ವಿಸಿಬಿಲಿಟಿ ಆರ್ ದ ಬ್ಲೂ ಲೈಟ್, ಅದು ಹೆಲ್ತ್ಗೆ ತುಂಬ ಹಾನಿ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಓನ್ಲಿ ಸಿಟ್ಟಿಂಗ್ ವಿತ್ ದ ಫೋನ್, ಸ್ವಲ್ಪ ಎಕ್ಸಸೈಸ್ ಮಾಡೋದು ಅಥವಾ ಆಸ್ ಮಚ್ ಆಸ್ ಪಾಸಿಬಲ್ ಸಿಂಪಲ್ ಥಿಂಗ್ಸ್, ಈಗ ಲಿಫ್ಟ್ ತಗೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಸ್ಟೆಪ್ಸ್ ತಗೊಳ್ಳೋದು, ಸ್ಟೇರ್ ಕೇಸ್ ಯೂಸ್ ಮಾಡೋದು, ಇಂಥ ಸಿಂಪಲ್ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಅದು ಸಸ್ಟೈನಬಲ್ ಆಗಿರಬೇಕು. ಅಂತಂದರೆ 1-2 ದಿನ ತುಂಬ ವಾಕಿಂಗ್ ಮಾಡಿಬಿಟ್ಟು ಮತ್ತೆ 3ನೇ ದಿನ ಮಲ್ಕೊಂಡ್ರೆ ಅಥವಾ ಮರ್ತೋದ್ರೆ ಅದು ವರ್ಕೌಟ್ ಆಗಲ್ಲ. ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಸ್ಮಾಲ್ ಸ್ಟೆಪ್ಸ್ ಇಟ್ಕೊಳ್ಳೋದಕ್ಕಿಂತ ಇಟ್ಸ್ ಅ ಲೈಫ್ ಸ್ಟೈಲ್ ಚೇಂಜಸ್ ವೆರಿ ಮಚ್ ಬೆಟರ್, ಐ ವುಡ್ ಸೇ. ಸರ್, ಆಹಾರ ಪದ್ಧತಿಗಳು ಯಾವ ರೀತಿಯಾಗಿರಬೇಕು ಸರ್? ಅಂದರೆ ಸಂಪೂರ್ಣವಾಗಿ ಮಾಂಸನ ಬಿಟ್ಬಿಡ್ಬೇಕಾ ಅಥವಾ ಹೇಗೆ ಅಂತ? ಅಲ್ಲ, ನಾನು ವೆಜಿಟೇರಿಯನ್ನು, ಸೊ ಐ ವುಡ್ ನಾಟ್ ಸಜೆಸ್ಟ್ ಎನಿಬಡಿ ಟು ಹ್ಯಾವ್, ಯಾರನ್ನೂ ಮಾಂಸ ತಿನ್ನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ. ಬಟ್ ಮಾಂಸ ಸೇವನೆ ಮಾಡೋರು ಅದನ್ನು ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೇಕು. ಓಕೆ, ಡೈಲಿ 3 ಹೊತ್ತು ಅದನ್ನು ಮಾಂಸದ ಊಟ ಮಾಡೋ ಬದಲಿಗೆ ಬೇರೆ ತರಕಾರಿ ಊಟಗಳೆಲ್ಲ ತುಂಬ ಇದ್ದಾವೆ. ಸೊ ಮಾಂಸದ ಕ್ವಾಂಟಿಟಿ ಅನ್ನೋದು ಕಮ್ಮಿ ಮಾಡ್ಕೋಬೇಕು, ರೆಡ್ ಮೀಟ್ ಕಮ್ಮಿ ಮಾಡ್ಕೋಬೇಕು, ಪ್ಲಸ್ ತುಂಬ ಡೀಪ್ ಫ್ರೈಡ್ ಮತ್ತು ಗ್ರಿಲ್ಡ್ ಅದನ್ನು ತುಂಬ ಹೈ ಟೆಂಪ್ರೇಚರಲ್ಲಿ ಗ್ರಿಲ್ ಮಾಡೋದೇನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಬೇಸಿಕಲಿ ಇದು ಚಿಕನ್, ಪೋಲ್ಟ್ರಿ ಪ್ಲಸ್ ಫಿಶ್ ಅದನ್ನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೋಬೋದು. ಮೇಡಮ್, ಈಗ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಅಂದರೆ ಇತ್ತೀಚೆಗೆ ಏನೋ ಬರೀ ಆರ್ಡರ್ ಮಾಡೋದು, ಈ ಫುಡ್ ಜಂಕ್ಷನ್ ಇದೆಯಲ್ಲ, ಅಂದರೆ ಜಂಕ್ ಫುಡ್ಗಳಿಂದನೇ ಈ ರೀತಿ ಕಾರಣ ಆಗ್ತಾ ಇದೆ ಅಂತೇಳಿ ಜನ ಯಾವಾಗ ಬದಲಾವಣೆ ಆಗ್ತಾರೆ ಅಂತೇಳಿ ಗೊತ್ತಿದೆ. ಯಾಕಂದರೆ ಎಲ್ಲವೂ ಕೂಡ ತಕ್ಷಣ ಆರ್ಡರ್ ಮಾಡಿದ ತಕ್ಷಣ 5 ನಿಮಿಷದಲ್ಲಿ ಸಿಗ್ತಾ ಇರುವಂಥದ್ದು, ಅದ್ರ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಥವಾ ಏನೇನು ಹಾಕಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಅದೆಲ್ಲವೂ ಕೂಡ ಇದಕ್ಕೆಲ್ಲ ಕಾರಣ ಆಗ್ತಾ ಇದ್ರು ಕೂಡ ಜನ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂತ? ಫಸ್ಟ್ ಥಿಂಗ್, ನಾವು ಅದಕ್ಕೆ ಅಭ್ಯಾಸ ಆಗೋಗಿದ್ದೀವಿ ಅಂತ ಅನಿಸ್ಬೋದು. ಬಿಕಾಸ್ ನಾವು ತುಂಬ ಕಂಫರ್ಟ್ ಅಥವಾ ಲಕ್ಷುರಿಗೆ ತುಂಬ ಅಭ್ಯಾಸ ಆಗೋಗಿದ್ದೀವಿ. ದಟ್ ನಾವು ಪಕ್ಕದಲ್ಲೇ ಒಂದು ಶಾಪ್ ಇದ್ರೂ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋಕ್ಕೆ ನಮಗೆ ತುಂಬ ಲೇಸಿನೆಸ್ ಆರ್ ವಿ ಡಬಲ್ ಥಿಂಕ್. ಸೊ ಆದಷ್ಟು ಆನ್ಲೈನ್ ಪರ್ಚೇಸಿಂಗ್ಗೆ ನಾವು ನಿಲ್ಲಿಸಿ, ನಾವು ಅಟ್ಲೀಸ್ಟ್ ನಾವೇ ಶಾಪ್ ಹತ್ರ ಹೋಗಿ ನಾವೇ ತರಕಾರಿ ತೊಗೊಂಬರೋದು ಅಥವಾ ಏನೇ ತರಬೇಕು ಅಂತಂದರೂ ನಾವು ಫಿಸಿಕಲ್ ಲೇಬರ್, ನಾವು ಅಟ್ಲೀಸ್ಟ್ ನಾವು ಮನೆಯಿಂದ ಕಾಲು ಈಚೆ ಇಟ್ಟರೆ ಅಟ್ಲೀಸ್ಟ್ ನಮಗದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಫಸ್ಟ್ ಥಿಂಗ್ ಇಸ್, ಇತ್ತೀಚಿನ ಜನ್ರೇಷನ್ಗೆ ಎಲ್ಲ ಈಸಿ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂತ ಹೇಳ್ತಾರೆ. ಅಂದರೆ ತಕ್ಷಣ ಬಂದ್ಬಿಡಬೇಕು, ಅವ್ರಿಗೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಕಷ್ಟ ಪಡೋದನ್ನೇ ಮರ್ತೋಗಿದ್ದಾರೆ. ಕಂಫರ್ಟ್ ಫ್ಯಾಕ್ಟರ್ ಅಂತ ಹೇಳ್ತೀನಿ, ದಟ್ ವಿ ಆರ್ ಸೊ ಅಡಿಕ್ಟೆಡ್ ಟು ದಿಸ್ ಲೈಫ್ ಸ್ಟೈಲ್. ಸೆಕೆಂಡ್ ಫ್ಯಾಕ್ಟರ್ ಬಂದು ಇಟ್ ಈಸ್ ಗ್ರೋಯಿಂಗ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್. ಈಗ ಎವ್ರಿಬಡಿ ಸೋಷಿಯಲ್ ಮೀಡಿಯಾಗೆ ತುಂಬ ಅಡಿಕ್ಟ್ ಆಗೋಗಿದ್ದೀವಿ. ಸೊ ಒಬ್ಬರಿಗೆ 5000 ಫಾಲೋವರ್ಸ್ ಇದ್ದಾರೆ ಅಂತಂದರೆ ನಮಗೆ ಒಂದು 10,000 ಫಾಲೋವರ್ಸ್ ಬರೋವರೆಗೂ ನಾವು ರೀಲ್ಸ್ ಮಾಡ್ತಾನೆ ಇರ್ತೀವಿ ಅಥವಾ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ. ಅದನ್ನು ಬಿಟ್ಟು ವಿ ಆರ್ ನಾಟ್ ಕಂಪೇರಿಂಗ್ ಇನ್ ಅ ಹೆಲ್ದಿ ವೇ. ಒಬ್ಬರು 10 ಮಿನಿಟ್ಸ್ ವಾಕಿಂಗ್ ಮಾಡಿದ್ದಾರೆ, ನಾವು 20 ಮಿನಿಟ್ಸ್ ಮಾಡೋಣ. ಈ ಥಾಟ್ ನಾವು ಯಾವಾಗ ಆಸ್ ಪೇರೆಂಟ್ಸ್ ಆರ್ ಆಸ್ ಡಾಕ್ಟರ್ಸ್ ನಾವು ಯಾವಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವೋ ಈ ಸೈಕಲಿಂದ ಹೊರಗೆ ಬರೋಕ್ಕೆ ತುಂಬ ಪಾಸಿಬಲ್ ಇದೆ.
ಎಸ್ ಸರ್ ಐ ಮೀನ್ ನೀವು ಸ್ವಲ್ಪ ಹೊತ್ತು ಮೊದಲು ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಹೆಂಗುಸಲ್ಲೂ ಸಹ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಜಾಸ್ತಿ ಆಗ್ತಾ ಇದೆ. ಓಕೆ, ಇದು ಒಂದು ರ್ಯಾಟ್ ರೇಸ್. ಹೆಂಗಸರು ಸಹ ನಾವು ಗಂಡಸರಿಗಿಂತ ಕಮ್ಮಿ ಇಲ್ಲ, ನಾವು ಈಕ್ವಲ್, ನಾವು ದುಡಿತೇವೆ, ನಾವು ಓದಿದ್ದೇವೆ. ಎಸ್, ಕರೆಕ್ಟು, ಅದೆಲ್ಲ ಒಳ್ಳೆಯದೇ. ಐ ಮೀನ್ ಇಟ್ ಈಸ್ ಗುಡ್, ಐ ಆಮ್ ಫಾರ್ ಇಟ್. ಏನೋ ಬರೀ ಮನೆ ಕೆಲಸ ಬಿಟ್ಟು ಬೇರೆ ಕೆಲಸಗಳು ಕಲಿಬೇಕು, ಬೇರೆ ಹುದ್ದೆಗಳಲ್ಲಿ ಬರಬೇಕು, ಕೆಲಸ ಮಾಡಬೇಕು, ಎಲ್ಲ ಸರಿ. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ಒಂದು ಇದಕ್ಕೆ ಕೆಲಸಕ್ಕೆ ಬಂದಾಗ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಮನೆ ಸಹ ನೋಡ್ಕೋಬೇಕಾಗುತ್ತೆ, ಆಫೀಸ್ ಪ್ರೆಷರ್ ಸಹ ತಗೋಬೇಕಾಗುತ್ತೆ, ಅದರಿಂದ ಅವರಿಗೆ ಸ್ಲೀಪ್ ಡಿಪ್ರೈವ್ ಆಗುತ್ತೆ. ಪ್ಲಸ್ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಸೊ ಅವಾಗ ಅಗೇನ್ ದೇ ಗೋ ಬ್ಯಾಕ್ ಟು ದ ರೆಡಿಮೇಡ್ ಫುಡ್. ಪ್ಲಸ್ ಈಗಿನ ಕಲ್ಚರಲ್ಲಿ ಸ್ಮೋಕಿಂಗ್, ಡ್ರಿಂಕಿಂಗ್, ಅದು ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ಸಹ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಅದು ತುಂಬ ಐ ಮೀನ್ ಆಶ್ಚರ್ಯವಾಗಿ ಏನೋ ನಂಬರ್ಸ್ ನೋಡ್ತೇವೆ ಕಿ ಅಷ್ಟೊಂದು ಜಾಸ್ತಿ ಆಗ್ತಾಯಿದೆ. ಸೊ ಮೊದಲು ಅವರಿಗೆ ಸ್ವಲ್ಪ ಸೇಫ್ಟಿ ಇತ್ತು, ಯಾಕೆಂದರೆ ಅವ್ರ ಬಾಡಿಯಲ್ಲಿರೋ ಹಾರ್ಮೋನ್ಸಿಂದ ಎಲ್ಲ ಸ್ವಲ್ಪ ಅವ್ರಿಗೆ ಸೇಫ್ಟಿ ಇತ್ತು. ಬಟ್ ಈಗ ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಇದು ಅವ್ರಿಗೂ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗ್ತಾಯಿದೆ. ಸ್ಮೋಕಿಂಗ್ ಅನ್ನೋದು ತುಂಬ ಕಾಮನ್ ಆಗೋಗ್ಬಿಟ್ಟಿದೆ. I mean, not only sitting in a pub and bar and smoking, even on the roadside, when they get a small break, they go have a smoke and come in the office. And then another thing is, ಈಗ ಕೆಲವು ಸರಿ ಅವರಿಗೆ ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತಾಯಿತು, ತಲೆನೋವುತ್ತಾ ಇದೆ. ಸೊ ಅವರಿಗೆ ಬಿ ಪಿ ಜಾಸ್ತಿ ಇದೆ ನಿಮಗೆ, ಪ್ಲಸ್ ನಿಮ್ಮದು ವೆಯ್ಟ್ ಜಾಸ್ತಿ ಇದೆ. ಸೊ ನೀವು ಡಾಕ್ಟರ್ನ ತೋರಿಸ್ಕೊಂಡು ಸ್ವಲ್ಪ ಇದು ಏನಾದರೂ ಚಿಕಿತ್ಸೆ ಬೇಕಾ ತೊಗೊಳ್ಳಿ ಅಂತ ಹೇಳಿದರೆ, ಇಲ್ಲ ನನಗೆ ವರ್ಕ್ ಸ್ಟ್ರೆಸ್ಸು ಅದರಿಂದನೇ ಬಿ ಪಿ ಜಾಸ್ತಿ ಆಗಿರೋದು, ಅದರ್ವೈಸ್ ನನಗೆ ಬಿ ಪಿ ಇಲ್ಲ. ಅದೊಂದು ಒಂಥರ ಅಭ್ಯಾಸ. ಅದು ಈ ಮಾತನ್ನ ಅವರು ಒಪ್ಕೊಳ್ಳಲಿಕ್ಕೆ ರೆಡಿ ಇಲ್ಲ ಕಿ ನನಗೂ ಬಿ ಪಿ ಜಾಸ್ತಿ ಆಗ್ಬೋದು, ನಮ್ಮ ಪೇರೆಂಟ್ಸಿಗೆ ಬಿ ಪಿ ಇತ್ತು, ನನಗೂ ಬಿ ಪಿ ಜಾಸ್ತಿ ಆಗ್ಬೋದು, ಅದನ್ನು ಸುಮ್ಮನೆ ನನಗೆ ವರ್ಕ್ ಸ್ಟ್ರೆಸ್ಸಿಂದ ಬಿ ಪಿ ಜಾಸ್ತಿ ಇದೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಎಸ್ ಸರ್, ಈ ಹೃದಯಾಘಾತಕ್ಕೆ ಬದುಕುಳಿಯುವಂಥ ಸಾಧ್ಯತೆ ಇರುತ್ತಾ ಇಲ್ಲ? ಹೃದಯಾಘಾತ ಆಯಿತು ಅಂದರೆ ಅದಕ್ಕೆ ಬದುಕುಳಿಯುವಂಥ ಸಾಧ್ಯತೆ ಇದೆಯಾ ಇಲ್ಲ? ಎಸ್, ಅದು ಡಿಪೆಂಡ್ ಆಗ್ತಾರೆ ಹೌ ಮೇಜರ್ ದ ಹಾರ್ಟ್ ಅಟ್ಯಾಕ್ ಎಷ್ಟು ಮೇಜರ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾರ್ಟ್ ಅಟ್ಯಾಕ್ ತುಂಬ ಸಿವಿಯರ್ ಇದ್ದಾಗ ಕೆಲವರು ಆಸ್ಪತ್ರೆಗೂ ರೀಚ್ ಆಗೋದಿಲ್ಲ, ಕೆಲವರು ಆಸ್ಪತ್ರೆಗೆ ರೀಚ್ ಆಗ್ತಾರೆ ಬಟ್ ಅಲ್ಲಿವರೆಗೂ ಕೊಲ್ಯಾಪ್ಸ್ ಆಗಿರ್ತಾರೆ. ಅಲ್ಲಿ ನಾವು ರಿಸಸಿಟೇಷನ್ ಅಂತ ಮಾಡ್ತೇವೆ. ಅವ್ರದ್ದು ಈಗ ಪಲ್ಸು ಬಿ ಪಿ ಇಲ್ಲ, ಹಾರ್ಟ್ ಸ್ಟಾಪ್ ಆಗೋಗ್ಬಿಟ್ಟಿದೆ ಅಂದರೆ ಆರ್ಟಿಫಿಷಿಯಲ್ ಆಗಿ ಅದನ್ನು ಪಂಪ್ ಮಾಡ್ತೇವೆ. ಏನು ಇಂಜೆಕ್ಷನ್ಸ್ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು, ಹಾರ್ಟ್ನ ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ಅದನ್ನು ಕೊಡ್ತೇವೆ. ಪ್ಲಸ್ ಅದಾದಮೇಲೆ ಅವ್ರನ್ನ ಹಾರ್ಟ್ ಮತ್ತೆ ರೀಪಂಪಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಬಿ ಪಿ ಕಮ್ಮಿ ಇದ್ದರೆ ಬಿ ಪಿ ಮೆಡಿಸಿನ್ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರನ್ನ ಎಮರ್ಜೆನ್ಸಿಯಾಗಿ ಕ್ಯಾಥ್ಲಾಬಿಗೆ ತೊಗೊಂಡೋಗ್ಬಿಟ್ಟು ಆ್ಯಂಜಿಯೋಗ್ರಾಮ್ ಮಾಡ್ತಾರೆ. ಆ್ಯಂಜಿಯೋಗ್ರಾಮ್ ಮಾಡಿದಾಗ ಎಲ್ಲಿ ಬ್ಲಾಕ್ ಇದೆ ಆ ಬ್ಲಾಕ್ನ ತೆಗಿತಾರೆ, ಏನು ಮೆಡಿಸಿನ್ಸ್ ಕೊಡ್ತಾರೆ. ಅದೇ ಟೈಮಿಗೆ ಸ್ಟೆಂಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಸ್ಟೆಂಟ್ ಮಾಡ್ತಾರೆ, ಇಲ್ಲ ಅಂದರೆ ಬ್ಲಾಕ್ನ ಕರಗಿಸ್ಬಿಟ್ಟು ಆಮೇಲೆ ಪೇಷಂಟ್ ಸ್ವಲ್ಪ ಸ್ಟೇಬಲ್ ಆದಮೇಲೆ ಸ್ಟೆಂಟ್ ಮಾಡ್ತಾರೆ. ಸೊ ಆ ಥರ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರೋರು ಎಷ್ಟೋ ಜನ ಚೆನ್ನಾಗಿ ಹೋಗ್ತಾರೆ. ಮೋರ್ ದೆನ್ ಐ ಥಿಂಕ್ 80% ಆಫ್ ದ ಪೀಪಲ್ ದ ಗೆಟ್ ಬೆಟರ್ ಆ್ಯಂಡ್ ಗೋ, ಬದುಕಿಬಿಟ್ಟು ಹೋಗ್ತಾರೆ. ಓಕೆ, ಬಟ್ ಅಂಥ ಸುದ್ದಿಗಳು ಮೀಡಿಯಾದಲ್ಲಿ ಬರೋದಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಯಾರು ಸಾಯ್ತಾರೆ ಅಥವಾ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಲೇಟ್ ಆಯಿತು, ಆ್ಯಂಬುಲೆನ್ಸ್ ಸಿಗಲಿಲ್ಲ, ಅಂಥ ವಿಷಯಗಳು ಮಾತ್ರ ಸೋಷಿಯಲ್ ಮೀಡಿಯಾ ಅಥವಾ ಟೆಲಿವಿಷನಲ್ಲಿ ಬರೋದ್ರಿಂದ ಜನರಿಗೆ ಅನಿಸುತ್ತೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಎಲ್ಲ ಸಾಯ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾರ್ಟ್ ಅಟ್ಯಾಕಿಂದ ತುಂಬ ಜನ ಬದುಕಿ ಹೋಗ್ತಾರೆ. ತಕ್ಷಣ ಹೃದಯಾಘಾತ ಆಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು ಆ ಮೂಮೆಂಟಲ್ಲಿ? ಅಕ್ಕಪಕ್ಕದವ್ರು ಇದ್ದವರು ಆಗಿರ್ಬೋದು, ಅಥವಾ ಮತ್ತು ಗೋಲ್ಡನ್ ಟೈಮ್ ಅಂತ ಕರಿತೀವಿ. ತಕ್ಷಣ ಹಂಗಾಯಿತು ಅಂದರೆ ಯಾವ ಸಮಯದಲ್ಲಿ ತಕ್ಷಣ ಡಾಕ್ಟರ್ ಮೀಟ್ ಆಗಬೇಕು ಅಂತ? ಹೌದು, ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಟ್ ಡಿಪೆಂಡ್ಸ್. ಅಂತಂದರೆ ಮನೆಯಲ್ಲಿ ಏಜ್ಡ್ ಪೀಪಲ್ ಇದ್ದರೆ, ಅಟ್ಲೀಸ್ಟ್ 50-60 ಏಜ್ಡ್ ಪೀಪಲ್ ಇದ್ದರೆ ಆದಷ್ಟು ಬೇಗ 1 hour ಕೂಡ ತುಂಬ ಜಾಸ್ತಿ ಟೈಮ್ ಅಂತ ನಾನು ಹೇಳ್ತೀನಿ. ಬಟ್ ಅದೇ ಒಂದು 20-30 year old, ಇಟ್ ಡಿಪೆಂಡ್ಸ್ ಆನ್ ದ ಲೈಫ್ ಸ್ಟೈಲ್. ಅವರು ಒಬೇಸ್ ಇದ್ದಾರಾ ಅಥವಾ ಅವ್ರ ನಾರ್ಮಲ್ ಹೆಲ್ತ್ ಹೇಗಿದೆ, ಅವ್ರಿಗೆ ಬೇರೆ ಕಾಯಿಲೆಗಳು ಬಿ ಪಿ ಅಥವಾ ಶುಗರು ಇಂಥ ಕಾಯಿಲೆಗಳು ಇದೆಯೋ ಇಲ್ವೋ, ಇಟ್ ಡಿಪೆಂಡ್ಸ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅಂತ ಜನರಲ್ ಡಿಕ್ಟಮ್. ಬಟ್ ಮನೆಯಲ್ಲಿರೋರು ಏನು ಮಾಡ್ಬೋದು ಅಂತಂದರೆ, ಬಿ ಪ್ರಿಪೇರ್ಡ್. ಫಸ್ಟ್ ಥಿಂಗ್, ನಾವು ತುಂಬ ನೆಗ್ಲಿಜೆನ್ಸ್ ಆಗಿ ಹೆಲ್ತ್ನ ತಗೋಬಾರ್ದು. ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಎಲ್ಡರ್ಸ್ಗೆ ಅಥವಾ ಮನೆಯಲ್ಲಿರೋ ಅಜ್ಜಿ ತಾತ ಅಥವಾ ತಂದೆ ತಾಯಿ ಇವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಕಾರ್ಡಿಯಾಲಜಿಸ್ಟ್ ನಂಬರ್ ಅಥವಾ ಜನರಲ್ ಡಾಕ್ಟರ್ ನಂಬರ್ನ ಇಟ್ಕೊಳ್ಳಿ, ಅಥವಾ ಹಾಸ್ಪಿಟಲ್ ನಂಬರ್ನ ಇಟ್ಕೊಳ್ಳಿ. ಆದಷ್ಟು ಹಾಸ್ಪಿಟಲ್ ಹತ್ತಿರ ಇರೋ ಹಾಗೆ ನೋಡ್ಕೋಬೇಕು, ನಾಟ್ 20 kilometers ಅಪಾರ್ಟ್. ಬಿಕಾಸ್ ಬ್ಯಾಂಗ್ಳೂರ್ ಇಸ್ ವೆರಿ ಫೇಮಸ್ ಫಾರ್ ಟ್ರಾಫಿಕ್ ಜಾಮ್.
ಅಂಥದ್ರಲ್ಲಿ ನಾವು ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದರೆ ತುಂಬ ಟೈಮ್ ಲ್ಯಾಪ್ಸ್ ಆಗುತ್ತೆ. ಸೊ ಆದಷ್ಟು ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದ್ದಂಗೆ ನೋಡ್ಕೊಳ್ಳಿ. ಆ್ಯಂಡ್ CPR ಅಂತ ಒಂದು ಟೆಕ್ನಿಕ್ ಇದೆ, ಬಟ್ ಅದನ್ನು ಇಟ್ಸ್ ನಾಟ್ ಅಡ್ವೈಸ್ಡ್ ಫಾರ್ ಅ ಕಾಮನ್ ಮ್ಯಾನ್ ಟು ಡೂ. ಹೆಂಗಂದರೆ ಹಂಗೆ ಮಾಡೋದಲ್ಲ, ಅದಕ್ಕೊಂದು ಪ್ರಾಸೆಸ್ ಇದೆ ಅಥವಾ ಟೆಕ್ನಿಕ್ ಇದೆ. ಅದು ಕರೆಕ್ಟ್ ಅಮೌಂಟ್ ಆಫ್ ಫೋರ್ಸ್ ಎಕ್ಸರ್ಟ್ ಮಾಡಿ ಎದೆ ಮೇಲೆ ಅದು ಪ್ರೆಷರ್ ಕೊಡಬೇಕು. ಅದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇಟ್ ಲೀಡ್ ಟು ಸಮ್ ಅದರ್ ಕಾಂಪ್ಲಿಕೇಶನ್. ಸೊ ಫಸ್ಟ್ ಬಿ ಪ್ರಿಪೇರ್ಡ್ ಅಂತಂದರೆ ಮನೆಯಲ್ಲಿ ಒಬ್ಬರು ನರ್ಸಿಂಗ್ ಅಥವಾ ಡಾಕ್ಟರು ಅಥವಾ ಯಾರಿಗೇ ಆಗಲಿ ಒಂದು ಟ್ರೈನಿಂಗ್ ಇರಬೇಕು, ಇದು ಹೇಗೆ ಕೊಡಬೇಕು ಅಂತ. ಅದಾದಮೇಲೆ ನಾವು ಅದನ್ನು ಅಟೆಂಪ್ಟ್ ಮಾಡಿ CPR ಕೊಟ್ಕೊಂತ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ವರೆಗೂ ಕರ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ. ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಅಂದರೆ ಈ ಹೃದಯಾಘಾತ ಆದಾಗ ಜನರಿಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕಾಗತ್ತೆ? ಸರಿ, ಒತ್ತಡದಿಂದ ಹೊರಗಡೆ ಬರೋದು ಹೇಗೆ? ಹಾರ್ಟ್ ಅಟ್ಯಾಕ್ ಆದಾಗ ಅದೇ ಒತ್ತಡದಿಂದಲೇ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ. ಬಟ್ ಒತ್ತಡದಿಂದ ಹೊರಗಡೆ ಬರೋದು ಹೇಗೆ ಅಂತ, ನಮ್ಮ ಫ್ರೀ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು? ಓಕೆ, ಒಂದು ನಾನು ಹೇಳ್ದಂಗೆ ಅದೇ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಊಟದ ಬಗ್ಗೆ ತುಂಬ ಮಾತಾಡಿದ್ದೇವೆ. ಅದೇ ಊಟದ ಏನೋ ಹೆಲ್ತಿ ಫುಡ್ ನಾನು ಏನು ಹೇಳಿದ್ದೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೆ ಕಿ ಅಜ್ಜಿ ಏನು ಕುಕ್ ಮಾಡ್ತಾರೆ ಅದನ್ನು ಊಟ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದೇ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ತರಬೇಕು. ಊಟದ ಕೆಲವು ಪ್ರೊಸೆಸ್ಡ್ ಫುಡ್ಡು, ಟು ಮಚ್ ಆಫ್ ಕ್ವಾಂಟಿಟಿ ಆಫ್ ಮೀಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪ್ಲಸ್ ಯು ಶುಡ್ ಹ್ಯಾವ್ ರೆಗ್ಯುಲರ್ ಎಕ್ಸಸೈಸ್ ಹ್ಯಾಸ್ ಟು ಬಿ ರೆಗ್ಯುಲರ್. ಅದನ್ನು ತುಂಬ ಇಂಟೆನ್ಸ್ ಆಗಿ ಕೆಲವರು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ವಿದೌಟ್ ಟ್ರೈನರ್ಸ್ ಹೆಲ್ಪ್ ಅದನ್ನು ತುಂಬ ಓವರ್ ಎಕ್ಸಸೈಸ್ ಮಾಡಿದರೆ ಅದು ರಿಸ್ಕ್ ಕಾಸ್ ಮಾಡ್ತಾರೆ. ಸೊ ಎಕ್ಸಸೈಸ್ ಮಾಡಬೇಕು, ಬಟ್ ಡಾಕ್ಟರ್ ಸಲಹೆ ಅಥವಾ ಟ್ರೈನರ್ ಸಲಹೆ ಪ್ರಕಾರ ಮಾಡಬೇಕು. ಪ್ಲಸ್ ನಾವು ತುಂಬ ಬೇಗ ಮಸಲ್ಸ್ ಬಿಲ್ಡಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಟ್ರಾ ಪ್ರೋಟೀನ್ಸ್ಗಳನ್ನು ಏನು ತೊಗೊಳ್ತಾರೆ ಆ ಪ್ರೋಟೀನ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ವೇ ಪ್ರೋಟೀನ್ ಅದು ಇದೆಲ್ಲ ತೊಗೊಳ್ತಾ ಇಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ನಾರ್ಮಲ್ ಊಟದಲ್ಲೇ ಎಷ್ಟೋ ಪ್ರೋಟೀನ್ಸ್ ಸಿಗ್ತದೆ, ಆ ಪ್ರೋಟೀನ್ಸ್ಗಳನ್ನು ನಾವು ಬಳಸ್ಕೋಬೇಕು ಒಂದು. ಸೊ ಫುಡ್ ಹ್ಯಾಬಿಟ್ಸು, ರೆಗ್ಯುಲರ್ ಎಕ್ಸಸೈಸು, ಸ್ಲೀಪ್ ಅಟ್ಲೀಸ್ಟ್ 7 ರಿಂದ 8 ಗಂಟೆಗಳ ನಿದ್ದೆ ಮಾಡಬೇಕು. ಸ್ಲೀಪ್ ಡಿಪ್ರೈವ್ ಆದಷ್ಟು ನಮ್ಮ ಬಾಡಿ ಹೀಲ್ ಆಗದೆ ನಾವು ಮಲಗುವಾಗ. ಸೊ ಸ್ಲೀಪ್ ಡಿಪ್ರೈವ್ ಆದರೆ ಅದು ಮತ್ತೆ ಹೈಪರ್ ಟೆನ್ಷನ್ ಕಾಸ್ ಮಾಡುತ್ತೆ. ಹೈಪರ್ ಟೆನ್ಷನಿಂದ ಮತ್ತೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಏನೇ ಇರಲಿ 7 to 8 hours ಆಫ್ ಸ್ಲೀಪ್ನ ಹೇಗೆ ಮಾಡಿ ಮ್ಯಾನೇಜ್ ಮಾಡಲೇಬೇಕು. ಸೊ ಈಗ ನಮಗೆ ಸ್ಲೀಪ್ ಡಿಪ್ರೈವ್ ಆಗ್ತಾ ಇರೋದು ಯಾಕೆ? ಒಂದು ಟ್ರಾವೆಲ್ ಫಾರ್ ದ ವರ್ಕ್, ಪ್ಲಸ್ ದ ಮೊಬೈಲ್ ಅಡಿಕ್ಷನ್. ಒಂದ್ಸರಿ ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ರಾತ್ರಿ 2-2:30 ಯಾವಾಗ ಆಗ್ತಾರೆ ಗೊತ್ತಾಗೋದಿಲ್ಲ. ಪ್ಲಸ್ ಬೆಳಿಗ್ಗೆ ಮತ್ತೆ 8 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಲೇಬೇಕು ನಾವು. ಸೊ ಸ್ಲೀಪ್ ಒಂದು ಇರಬೇಕು. ಪ್ಲಸ್ಸು ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡಿಸ್ಕೋಬೇಕು. ರೆಗ್ಯುಲರ್ ಹೆಲ್ತ್ ಚೆಕ್ ಕೊಡೋದ್ರಿಂದ ನಮಗೆ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ನಾವು ಬೇಗ ಚೇತರಿಸ್ಕೋಬೋದು. ಓಕೆ, ಪ್ಲಸ್ ಇನ್ನೊಂದು ಎಮೋಷ್ನಲ್ ಸ್ಟ್ರೆಸ್ಸು, ವರ್ಕ್ ಸ್ಟ್ರೆಸ್ಸು ಎಲ್ಲ ಇದ್ದೇ ಇರುತ್ತೆ. ಸೊ ಆ ಈ ಸ್ಟ್ರೆಸ್ನ ಶೇರ್ ಮಾಡ್ಕೊಳ್ಲಿಕ್ಕೆ ನಮಗೆ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ಹೆಲ್ತಿ ಹ್ಯಾಬಿಟ್ಸ್ ಇರೋ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ಆ್ಯಕ್ಟಿವಿಟೀಸು ಆ ಥರ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು. ನಾವು ಬರೀ ಮೊಬೈಲಲ್ಲೇ ಇದ್ದರೆ ಅದು ನಮ್ಮ ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ನೋಡ್ತೇವೆ, ನಾವು ಅವ್ರ ಥರ ಇರಬೇಕು ಲೈಫ್ ಸ್ಟೈಲು, ಅವ್ರ ಥರ ದುಡಿಬೇಕು. ಆ ಸ್ಟ್ರೆಸ್ಸಲ್ಲಿ ಅಗೇನ್ ಯು ಆರ್ ಇನ್ಕ್ರೀಸಿಂಗ್ ದ ರಿಸ್ಕ್ ಫಾರ್ ಯುವರ್ ಸೆಲ್ಫ್. So spend more time with the family, exercise with the family. I mean, they say, the family which eats together, prays together, lives longer. ಸೊ ಬೆಳಿಗ್ಗೆ ವಾಕಿಂಗ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ವಾಕಿಂಗ್ ಹೋಗ್ಬೋದು. ಸೊ ಅಟ್ಲೀಸ್ಟ್ ಅವರಿಗೆ ಆ ಸಮಯ ಜೊತೆಯಲ್ಲಿ ಸಿಗ್ತಾರೆ, ಒಬ್ರು ದುಃಖ ಸುಖ ಶೇರ್ ಮಾಡ್ಕೊತಾರೆ. ಮತ್ತು ಇನ್ನೊಂದು, ಕೆಲವರಿಗೆ ಸ್ಟ್ರೆಸ್ಸು ತುಂಬ ಆದಾಗ ಪ್ರೊಫೆಷ್ನಲ್ ಹೆಲ್ಪನ್ನು ತೊಗೋಬೇಕು. ಡಾಕ್ಟರ್ಸ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡಬೇಕು. ಈ ಸಿಚುವೇಶನ್ ಇದೆ, ನಂದು ಸ್ಟ್ರೆಸ್ ಜಾಸ್ತಿ ಆಗ್ತಾರೆ. ಸೊ ದೇ ವಿಲ್ ಹೆಲ್ಪ್ ಯು ಔಟ್ ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್. ಸೊ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೋಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೋಬೇಕು, ಇಂಟೆನ್ಸ್ ಎಕ್ಸಸೈಸ್ನ ಅವಾಯ್ಡ್ ಮಾಡಬೇಕು ವಿದೌಟ್ ಎನಿ ಗೈಡೆನ್ಸ್. ಪ್ಲಸ್ ಪಾರ್ಟೀಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತು ಕೆಲವು ಪಾರ್ಟಿ ಡ್ರಗ್ಸ್ ಅದನ್ನು ಅವಾಯ್ಡ್ ಮಾಡಬೇಕು, ಅದರ ಅಭ್ಯಾಸ ಮಾಡ್ಕೋಬಾರ್ದು. ಪ್ಲಸ್ ತುಂಬ ಸ್ಟ್ರೆಸ್ ಆದಾಗ ಟೇಕ್ ಎ ಪ್ರೊಫೆಷ್ನಲ್ ಹೆಲ್ಪ್ ಆರ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್. ದಟ್ ವಿಲ್ ಹೆಲ್ಪ್ ಯು ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್. ಎಸ್ ಮೇಡಮ್ ಅವರೇ, ಜಾಗೃತಿ ಹೇಗಿರಬೇಕು? ಎಲ್ಲಿಂದ ಶುರು ಆಗಬೇಕು ಈ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ? ಶಾಲಾ ಕಾಲೇಜುಗಳಿಂದಲ್ಲ ಅಥವಾ ಎಲ್ಲಿಂದ? ಡೆಫಿನೆಟ್ಲಿ ಶಾಲಾ ಕಾಲೇಜ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಅನ್ನೋದು ಒಂದೇ ದಿನದಲ್ಲಿ ಆಗೋದಲ್ಲ. ಸೊ ಎಕ್ಸಸೈಸ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಡೋದು ಫ್ರಮ್ ಸ್ಕೂಲ್ ಇಟ್ ಹ್ಯಾಸ್ ಟು ಸ್ಟಾರ್ಟ್. ಅಂತಂದರೆ 8 ಗಂಟೆಗೆ ಸ್ಕೂಲ್ಗೆ ಹೋಗೋದು ತುಂಬ ಕಷ್ಟ ಡೆಫಿನೆಟ್ಲಿ ಅಂತ ಮಕ್ಕಳು 7 ಗಂಟೆಗಾದರೂ ಎದ್ದೇಳಲೇಬೇಕು.
ಅಟ್ಲೀಸ್ಟ್ 20 ಮಿನಿಟ್ಸ್ ಆಫ್ ವಾಕಿಂಗ್ ಇನ್ ಅ ಡೇ ಬೆಳಗ್ಗೆ ಹೊತ್ತು ಮಾಡಲೇಬೇಕು ಅಂತ ಪೇರೆಂಟ್ಸು ಅಥವಾ ಟೀಚರ್ಸು ಹೇಳ್ಕೊಟ್ರೆ ಅದು ಲೈಫ್ ಸ್ಟೈಲ್ ಅದು ಸ್ಕೂಲಿಂದಾನೇ ಡೆವಲಪ್ ಆದರೆ ಅದು ತುಂಬ ಬೆನಿಫಿಷಿಯಲ್ ಆಗುತ್ತೆ. ಅದು ಬಿಟ್ಟು ಕಾಲೇಜಿಗೆ ಬಂದಮೇಲೆ ಅಥವಾ ಡೆಫಿನೆಟ್ಲಿ ವರ್ಕಿಗೆ ಬಂದಮೇಲೆ ನಾವು ಮಾಡಿದ್ರೆ ಅಟ್ ದಿ ಏಜ್ ಆಫ್ 30-35 ನಾವು ಸ್ಟಾರ್ಟ್ ಮಾಡ್ತಾ ಹೋದರೆ ಲೈಫ್ ಸ್ಟೈಲು ರಿಸಲ್ಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಸ್ಲೋ ಆ್ಯಂಡ್ ಅದು ಕರೆಕ್ಟಾಗೂ ಬರಲ್ಲ. ಬಿಕಾಸ್ ಬೀಜ ನಾಟೋವಾಗಲೇ ಕರೆಕ್ಟಾಗಿ ನಾಟಿದ್ರೆ ದ ರಿಸಲ್ಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಗುಡ್. ಸೊ ಅದೊಂದು. ಮತ್ತು 24 ಅವರ್ಸಲ್ಲಿ ನಾವು ಅಟ್ಲೀಸ್ಟ್ 1-2 ಅವರ್ಸ್ ನಮಗೆ ಅಂತ ತೆಗೆದಿಡಬೇಕು. ಅದು ಎಂಥವರೇ ಆಗಲಿ ಅಟ್ಲೀಸ್ಟ್ 1 ಅವರ್ ಮೆಂಟಲ್ ಸ್ಟ್ರೆಸ್ ರಿಲೀಫ್ಗೋಸ್ಕರ ಅಟ್ಲೀಸ್ಟ್ ಜರ್ನಲಿಂಗು ಅಥವಾ ಯೋಗ, ಮೆಡಿಟೇಷನು ಇದನ್ನೆಲ್ಲ ಇಂಪಾರ್ಟೆಂಟಾಗಿ ನೋಡಬೇಕು. ಆ್ಯಂಡ್ ಟ್ರೈ ನಾಟ್ ಟು ಅಕ್ಯುಮುಲೇಟ್ ಸ್ಟ್ರೆಸ್ ಆ್ಯಂಡ್ ಲಿವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಊಟ ಮಾಡಬೇಕು ಅಂತಂದರೆ ಸ್ಕೂಲ್ ಏಜಿಂದಾನೇ ಅಟ್ಲೀಸ್ಟ್ ಕಲರ್ ಆಫ್ ದ ಫುಡ್ ಅಟ್ಲೀಸ್ಟ್ 4 ಕಲರ್ಸ್ ಇರಬೇಕು. ಇಟ್ ಕ್ಯಾನ್ ಬಿ ಕ್ಯಾರೆಟ್ ಆರೆಂಜ್ ಕಲರ್ ಅಂತಂದರೆ ರೈಸ್ ಇಟ್ ಕ್ಯಾನ್ ಬಿ ಇನ್ ವೈಟ್ ಕಲರ್ ಆರ್ ಚಪಾತಿ ಬ್ರೌನ್ ಕಲರ್. ಅಟ್ಲೀಸ್ಟ್ 4 ಡಿಫ್ರೆಂಟ್ ಕಲರ್ಸ್ ಇರಬೇಕು ನಾವು ತಿನ್ನೋ ಊಟದ ತಟ್ಟೆಯಲ್ಲಿ. ಸೊ ದಟ್ ವಿಲ್ ಎನ್ಶೂರ್ ಅ ಪ್ರಾಪರ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಆ್ಯಸ್ ಸೂನ್ ಎಸ್ ಪಾಸಿಬಲ್ ಟೀಚ್ ಮಾಡೋದು ಅಥವಾ ಎಜುಕೇಟ್ ಮಾಡೋದು ನಮ್ಮ ಕೈಯಲ್ಲಿದೆ. ಸರ್ ಹೇಳಿ. ನಮ್ಮಲ್ಲಿ ಏನಾಗಿದೆ, ನಿಮಗೇನೋ ತೊಂದರೆ ಆದಾಗ ನೀವು ಡಾಕ್ಟರ್ ಹತ್ರ ಹೋದಾಗ ಆವಾಗ ಡಾಕ್ಟರ್ ಹೇಳ್ತಾರೆ ಇಲ್ಲ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ನಾವು ಆ ಸಮಯದವರೆಗೂ ಕಾಯಬಾರ್ದು. ಮೇಡಮ್ ಹೇಳ್ತಾ ಇದ್ದಂಗೆ ಸ್ಕೂಲಿಂದ ಸ್ಟಾರ್ಟ್ ಆಗಬೇಕು. ಸ್ಕೂಲಿಂದು ಎಜುಕೇಷನ್ ಕರಿಕ್ಯುಲಮ್ ಎಷ್ಟು ಜಾಸ್ತಿ ಆಗೋಗಿದೆ ಅಂದರೆ ಮಕ್ಕಳು ಸ್ಕೂಲ್ ಮುಗಿಸ್ತಾರೆ, ಮನೆಗೆ ಬರ್ತಾರೆ, ಹೋಮ್ವರ್ಕ್ ಮಾಡ್ತಾರೆ. ಮತ್ತು ಅದು ಈಗಿನ ಹೋಮ್ವರ್ಕು ಸಹ ಆನ್ಲೈನು, ಎಲ್ಲ ಸಣ್ಣ ಸಣ್ಣ ಮಕ್ಕಳು ಸಹ ಲ್ಯಾಪ್ಟಾಪ್ ಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾರೆ. ಸೊ ಸ್ಕೂಲ್ ಎಜುಕೇಷನ್ನ ಸ್ವಲ್ಪ ಮಾಡಿಫೈ ಮಾಡಬೇಕು. ಫಿಟ್ನೆಸ್ ಅನ್ನೋದು ಸ್ಕೂಲಿಂದ ಸ್ಟಾರ್ಟ್ ಆಗಬೇಕು. ನಮಗೆಲ್ಲ ಒಂದು PT ಪೀರಿಯಡ್ ಅಂತ ಇರ್ತಾಯಿತ್ತು. ಆ PT ಪೀರಿಯಡಲ್ಲಿ ನಾವು ಆಟ ಆಡ್ತಾ ಇದ್ವಿ. ಈಗ PT ಪೀರಿಯಡಲ್ಲಿ PT ಟೀಚರ್ಸ್ ಇರೋದಿಲ್ಲ. ಮಕ್ಕಳು ಏನೋ ಬೇರೆ ಏನೋ ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಕೂತಿರ್ತಾರೆ. ಆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಒಂದು ಹೋಗ್ಬಿಟ್ಟಿದೆ. ಹೌದು. ಸೊ ಮಕ್ಕಳಿಗೆ ಆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಒಂದು ವಾಪಸ್ ಬರಬೇಕು. ಪ್ಲಸ್ ಈಗ ನಮ್ಮ ಬೆಂಗಳೂರಂಥ ಸಿಟಿಗಳಲ್ಲೂ ಪಾರ್ಕ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಮಕ್ಕಳಿಗೆ ಹೊರಗಡೆ ಹೋಗಿ ಆಡಲಿಕ್ಕೆ ಜಾಗ ಇಲ್ಲ. ಮೊದಲು ಮಕ್ಕಳು ಹೊರಗಡೆ ಹೋದರೆ ಅವ್ರ ಅಪ್ಪ ಅಮ್ಮ ಬೈದು ಒಳಗೆ ಕರೆಯೋರು, ಬಂದು ಓದಪ್ಪ ಅಂತ ಹೇಳ್ಬಿಟ್ಟು. ಈಗ ಬೇಸಿಕಲಿ ಮನೆಯಲ್ಲೇ ಇರ್ತಾರೆ. ಈಗ ಲಿಟ್ರಲಿ ಮಕ್ಕಳನ್ನ ಬೈದು ಕಳಿಸ್ಬೇಕಾಗುತ್ತೆ. ಪ್ಲೀಸ್ ಹೋಗ್ಬಿಟ್ಟು ಸ್ವಲ್ಪ ಮಾಡಬೇಕಾಗುತ್ತೆ. ಸೊ ಆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಸಣ್ಣ ವಯಸ್ಸಿಂದ ಬರಬೇಕು. ಸಣ್ಣ ವಯಸ್ಸಲ್ಲಿ ನಾವು ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದರೆ ಒಬೆಸಿಟಿ ಅನ್ನೋದು ಆ ಟೈಮಿಂದ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಡಯಾಬಿಟಿಸು BP ಅನ್ನೋದು ಬೇಗ ಬರ್ತದೆ. ಓಕೆ, ಮಾಮೂಲಿ 60-65-70 ವರ್ಷದ ವಯಸ್ಸಲ್ಲಿ ಬರೋದು 40-45 ವರ್ಷದ ವಯಸ್ಸಿಗೆ ಬರ್ತಾರೆ ಡಯಾಬಿಟಿಸು, BP ಎಲ್ಲ. ಸೊ ಉದಾಹರಣೆಗೆ ಒಂದು ನನ್ನ ಕಸಿನ್ಗೆ ಒಂದ್ಸರಿ ಸ್ವಲ್ಪ ತಲೆ ಸುತ್ತು ಬಂದಾಗ BP ಚೆಕ್ ಮಾಡಿದಾಗ BP ಹೈ ಇತ್ತು. ಕಾರ್ಡಿಯಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದಾಗ ಕಾರ್ಡಿಯಾಲಜಿಸ್ಟ್ ಮಾತಾಡ್ತಾ ಇದ್ದಾಗ ಹೇಳಿದರು, ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಫುಲ್ ಟೈಮ್ ಬ್ಯುಸಿ ಇರ್ತಾನೆ ಅಂತ. ಬಟ್ ಹಂಗೆ ಸ್ಕೂಲ್ ಟೈಮಲ್ಲಿ ಏನು ಮಾಡ್ತಿದ್ದಪ್ಪ ಅಂದರೆ ಅವ್ನು ಫುಟ್ಬಾಲ್ ಪ್ಲೇಯರ್ ಆಗಿದ್ದ. ಸೊ ಒಂದು ಟೈಮಲ್ಲಿ ಫುಟ್ಬಾಲ್ ಪ್ಲೇಯರ್ ಆದವನು ಈಗ 10-12 ವರ್ಷಗಳಾಯಿತು, ಎಲ್ಲೂ ಏನು ಬೇರೆ ಆ್ಯಕ್ಟಿವಿಟೀಸ್ ಇಲ್ಲ, ಕಂಪ್ಯೂಟರ್ ಮೇಲೆ ಕೂತ್ಕೊಳ್ಳೋದು, ಕೆಲಸ ಮಾಡೋದು ಅಷ್ಟೇ ಆಗ್ತಾಯಿದೆ. ಸೊ ಕಾರ್ಡಿಯಾಲಜಿಸ್ಟ್ ಸೆಟ್ ಒಂದು ಸಿಂಪಲ್ ಥಿಂಗ್, BP ಜಾಸ್ತಿ ಇದೆ, ಔಷಧಿ ಹಾಕೋದು ನಾನು ಹಾಕ್ತೇನೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅನ್ಲೆಸ್ ಯು ಗೆಟ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ ಬ್ಯಾಕ್, ಮತ್ತು ನೀವು ಮೊದಲು ಹೇಗೆ ಆಟ ಆಡ್ತಿದ್ರಿ ಚಿಕ್ಕವರಿದ್ದಾಗ ಆ ಥರ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿನ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ 6 ತಿಂಗಳಾದಮೇಲೆ 1 ಮಾತ್ರೆ ಬದಲಿಗೆ 2 ಮಾತ್ರೆ ಹಾಕಬೇಕಾಗುತ್ತೆ, 2 ವರ್ಷ ಆದಮೇಲೆ 3 ಮಾತ್ರೆ ಹಾಕಬೇಕಾಗುತ್ತೆ. ಸೊ ಆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನಮಗೆ ಬೇಕು ಕಂಪಲ್ಸರಿಯಾಗಿ. ಈ ಹೃದಯಘಾತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜಾಗೃತಿ ಇರಬೇಕು? ಫಸ್ಟ್ ಥಿಂಗ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಬಿಕಾಸ್ ನಾವೆಷ್ಟೇ ಮಾತಾಡಿದ್ರೂ ಸಿಟಿ ಲೈಫ್ ಬೇರೆ, ಹಳ್ಳಿಗಳಲ್ಲಿ ಜೀವ ಬೇರೆ. ಹಳ್ಳಿಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ನ ಫಸ್ಟ್ ಗವರ್ಮೆಂಟ್ ಇಡಬೇಕು. ಸೊ ಹಾಗಾಗಿ ನಾವು ಮಾಡ್ತಿರೋ ಕೆಲಸ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸು, ತಿಳುವಳಿಕೆ ಇನ್ಕ್ರೀಸ್ ಮಾಡೋದು, ಇದು ನಮ್ಮ ಕೈಯಲ್ಲಿದೆ. ಸೊ ಇದು ಫಸ್ಟ್ ಕೈಂಡ್ ಆಫ್ ಸಪೋರ್ಟ್. ಸೆಕೆಂಡ್ ಕೈಂಡ್ ಆಫ್ ಸಪೋರ್ಟ್ ಏನು ಅಂತಂದರೆ ಗವರ್ಮೆಂಟ್ ಕಡೆಯಿಂದ ಪ್ರೆಸೆಂಟ್ ಸಿಗ್ತಾ ಇರೋದು ಆ್ಯಸ್ ಮಚ್ ಆಸ್ ಪಾಸಿಬಲ್ ಹೆಲ್ತ್ ಇನ್ಶೂರೆನ್ಸ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಬಿಕಾಸ್ ಅದು ಫಾರ್ ಎಕ್ಸಾಂಪಲ್ ಡಯಾಬಿಟೀಸು ಅಥವಾ BP, ಶುಗರು ಇಂಥ ಕಾಯಿಲೆಗಳಿದ್ದರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೈವೇಟ್ ಕಂಪನೀಸ್ ಅವ್ರು ಕೊಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದಾದಮೇಲೆ
ತುಂಬ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ನಮ್ಮ ಪಾಕೆಟಿಂದ ಹಾಕಬೇಕು ಅಂತಂದರೆ, ದೊಡ್ಡ ಕಾಯಿಲೆ ಬಂತು ಅಂತಂದರೆ ಕಷ್ಟ. ಸೊ ನಾವು ನಾರ್ಮಲ್ ಆಗಿ ಫಿಟ್ ಆಗಿದ್ದಾಗ ಹೆಲ್ತ್ ಇನ್ಶೂರೆನ್ಸ್ ನಾವು ಮಾಡಿಸ್ಕೋಬೇಕು. ಇಟ್ ಕ್ಯಾನ್ ಬಿ ಗವರ್ಮೆಂಟ್ ಏಡೆಡ್ ಆರ್ ಅ ಪ್ರೈವೇಟ್ ಒನ್. ಬಟ್ ಹೆಲ್ತ್ ಇನ್ಶೂರೆನ್ಸ್ ತುಂಬ ಮ್ಯಾಂಡೇಟ್ರಿ, ಅದು ಎಲ್ರಿಗೂ ಮ್ಯಾಂಡೇಟ್ರಿ ಅಂತ ನಾನು ಹೇಳ್ತೀನಿ. ಸೊ ಈ ಎರಡು ನಾವು ಫೋಕಸ್ ಮಾಡಿದ್ರೆ ವಿ ಕ್ಯಾನ್ ಟು ಸಮ್ ಎಕ್ಸ್ಟೆಂಟ್ ಪ್ರಿವೆಂಟ್ ಆರ್ ಬಿ ಪ್ರಿಪೇರ್ಡ್ ಅಟ್ ಲೀಸ್ಟ್. ಸೊ ಈಗ ನೀವು ಕೇಳಿದ ಗೌರ್ಮೆಂಟ್ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು, ಸೊ ಫಸ್ಟು ನಾವು ಈಗ ಜಸ್ಟ್ ಮಾತಾಡ್ದಂಗೆ ಸ್ಕೂಲಲ್ಲಿ ಅದನ್ನು ಕಂಪಲ್ಸರಿ ಆ್ಯಕ್ಟಿವಿಟಿ ಮಾಡ್ಕೋಬೇಕು. ದಟ್ ಎವ್ರಿ ಚೈಲ್ಡ್ ಹ್ಯಾಸ್ ಟು ಬಿ ಫಿಸಿಕಲಿ ಆ್ಯಕ್ಟಿವ್, ಎವ್ರಿ ಚೈಲ್ಡ್ ಹ್ಯಾಸ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್. ಅದನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ಒಂದು ಅಲ್ಲಿಂದ ಸ್ಟಾರ್ಟ್ ಆಗ್ತಾರೆ. ಎರಡನೇದು, ಈಗ ನೀವು ಬೆಂಗಳೂರಲ್ಲಿ ನೋಡಿದರೆ ಆಲ್ಕೋಹಾಲ್ ಅಂಗಡಿಗಳು ಎಷ್ಟು ದೊಡ್ಡ ದೊಡ್ಡ ಅಂಗಡಿಗಳು, ಎಷ್ಟು ಗ್ರ್ಯಾಂಡ್ ಅಂಗಡಿಗಳು ಸ್ಟಾರ್ಟ್ ಆಗಿದ್ದಾವೆ ಅಂದರೆ, ಒಳ್ಳೆ ಗೋಲ್ಡ್ ಶಾಪ್ ಇದ್ದ ಹಾಗೆ ಫುಲ್ ಲೈಟ್ಸ್ ಹಾಕ್ಕೊಂಡು ಅಷ್ಟು ದೊಡ್ಡ ದೊಡ್ಡ ಅಂಗಡಿಗಳು, ಗಲ್ಲಿಗೂ ಅಂಗಡಿಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಗೌರ್ಮೆಂಟ್ ಈಸ್ ಲುಕಿಂಗ್ ಎಟ್ ದಿ ರೆವೆನ್ಯೂ, ನಮಗೆ ಇದರಿಂದ ಎಕ್ಸೈಸ್ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದರಿಂದ ಅನಾಹುತ ಏನಾಗುತ್ತೆ, ಡ್ಯಾಮೇಜ್ ಎಷ್ಟಾಗುತ್ತೆ ಅದನ್ನು ನಾವು ನೋಡ್ತಾ ಇಲ್ಲ. ಸ್ವಲ್ಪ ಎಕ್ಸೈಸ್ ಡ್ಯೂಟಿ ಅದು ಟ್ಯಾಕ್ಸ್ ಬರ್ಬೋದು, ಅದೆಲ್ಲ ಬರ್ಬೋದು, ಟೊಬ್ಯಾಕೋ ಇರಲಿ ಆಲ್ಕೋಹಾಲ್ ಇರಲಿ ಅದರಿಂದ ಬರ್ಬೋದು. ಬಟ್ ಅದರಿಂದ ಯಂಗ್ ಹುಡುಗರಿಗೆ, ಯಂಗ್ ಹುಡುಗಿಯರಿಗೆ ಹೆಲ್ತ್ ಇಶ್ಯೂಸ್ ಆದಾಗ ಅವರು ದೇಶಕ್ಕೆ ಅಥವಾ ಸೊಸೈಟಿಗೆ ಏನು ಕೆಲಸ ಮಾಡ್ಬೋದು ಅದು ಅವ್ರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದ ಲಾಸ್ ಇಸ್ ದೇರ್. ಆ್ಯಂಡ್ ಪ್ಲಸ್ ಅದೇ ಅವ್ರ ಪೇಷಂಟ್ಗಳಾಗಿ ಆಸ್ಪತ್ರೆಗೆ ಬಂದಾಗ ಆಸ್ಪತ್ರೆಯಲ್ಲಾಗೋ ಖರ್ಚುಗಳಿಂದ ಯು ಆರ್ ಆ್ಯಕ್ಚುಲಿ ಹಿಟ್ಟಿಂಗ್ ದ ಎಕಾನಮಿ. ನೀವು ಬೇಡದಲ್ಲೇ ಇರೋದಕ್ಕೆ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಆಸ್ಪತ್ರೆಗಳಿಗೆ ದುಡ್ಡು ಸ್ಪೆಂಡ್ ಮಾಡ್ತೀವಿ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಡ್ಡಿಗೆ ಅದು ಬೆಡ್ ಯೂಸ್ ಆಗಲಿ ಅಥವಾ ಖಾಲಿ ಇರಲಿ ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಗೌರ್ಮೆಂಟಿಗೆ ಖರ್ಚು ಬರ್ತಾರೆ. ಸೊ ಗೌರ್ಮೆಂಟ್ ಶುಡ್ ನಾಟ್ ಬಿ ಲುಕಿಂಗ್ ಎಟ್ ಎನ್ಕರೇಜಿಂಗ್ ಮೋರ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಟೊಬ್ಯಾಕೋ. ಡ್ರಗ್ಸ್ ಬಗ್ಗೆ ಈಗ ಗೌರ್ಮೆಂಟ್ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದರಿಂದನೂ ಇನ್ಸ್ಪೈಟ್ ಆಫ್ ದ್ಯಾಟ್ ಡ್ರಗ್ಸ್ ಆರ್ ಸ್ಟಿಲ್ ಅವೈಲೇಬಲ್ ಫಾರ್ ಪೀಪಲ್ ಟು ಪಾರ್ಟಿ. ಒಂದು. ಎರಡನೇದು, ಗೌರ್ಮೆಂಟ್ ಶುಡ್ ಬಿ ವೆರಿ ಸೀರಿಯಸ್ ಅಬೌಟ್ ದ ಕ್ವಾಲಿಟಿ ಆಫ್ ಫುಡ್ ಆ್ಯಂಡ್ ದ ಕ್ವಾಲಿಟಿ ಆಫ್ ಮೆಡಿಸಿನ್ಸ್. ಓಕೆ, ಇಫ್ ಎ ಕ್ವಾಲಿಟಿ ಆಫ್ ಫರ್ನಿಚರ್ ಇಸ್ ನಾಟ್ ಓಕೆ, ದಟ್ ಇಸ್ ಓಕೆ, 2 ದಿನ ಬೇಗ ಟೇಬಲ್ ಮುರುತ್ತೆ, ಹೊಸ ಟೇಬಲ್ ತೊಗೊಳ್ಳೋಣ. ಬಟ್ ದ ಕ್ವಾಲಿಟಿ ಆಫ್ ಫುಡ್ ಆ್ಯಂಡ್ ದ ಕ್ವಾಲಿಟಿ ಆಫ್ medicines, these two things the government has to be very serious about it. Okay, they cannot approve a low quality drugs or they cannot approve a low quality food. So they have to be very serious. Whatever, they are food inspectors, they are drug inspectors, but again ಅವ್ರ ಕೆಲಸನ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. So those two things the government has to take care, and then probably government can start incentives for healthy lifestyle. They can come up with some incentives. Hage, if I have to give a suggestion to the hotels, the hotel people can say that ಸಾಯಂಕಾಲ ಬೇಗ ಯಾರು ಬಂದು ಊಟ ಮಾಡ್ತಾರೆ ನಮ್ಮ ಹೋಟ್ಲಲ್ಲಿ 5 ರಿಂದ 7 ಗಂಟೆ ಒಳಗೆ ಅವರಿಗೆ ನಾವು 10% ಡಿಸ್ಕೌಂಟ್ ಕೊಡ್ತೇವೆ. ಸೊ ದಟ್ people will start having early dinner. ಹಾಗೆ. ಆ್ಯಂಡ್ ಇನ್ ಹೋಟೆಲ್ಸ್ ಆಲ್ಸೋ ದೇ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಈ ಒಂದು ಪ್ಲೇಟ್ ನೀವು ಇದನ್ನು ಏನು ಪಾಸ್ತಾ ಅಥವಾ ಏನು ಆರ್ಡರ್ ಮಾಡ್ತೀರಾ ಅದರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅನ್ನೋದು ಇರಬೇಕು. ಈ ಕಡೆ ಒಂದು ಪಾಸ್ತಾ 300 ರೂಪೀಸ್ ಅಂತ ಬರ್ದಂಗೆ ಅದು ಪಕ್ಕದಲ್ಲಿ ಇದಕ್ಕೆ 800 ಕ್ಯಾಲೋರೀಸ್ ಅಂತ ಇರಬೇಕು. ನಾವು ಹೋಗ್ಬಿಟ್ಟು ಒಂದು ಪ್ಲೇಟ್ ಪಾಸ್ತಾ, ಒಂದು ಪ್ಲೇಟ್ ಅದು, ಒಂದು ಪ್ಲೇಟ್ ಇದು ಅಂತ ಎಲ್ಲ ಆರ್ಡರ್ ಮಾಡ್ತೀವಿ. ಅದಕ್ಕೆ ಎಷ್ಟು ದುಡ್ಡು ಆಗಿದೆ ಅಂತ ಟೋಟಲ್ ಮಾಡ್ತೇವೆ, ಬಟ್ ಅದರಲ್ಲಿ ಎಷ್ಟು ಕ್ಯಾಲೋರೀಸ್ನ ನಾವು ಕನ್ಸ್ಯೂಮ್ ಮಾಡಿದ್ದೇವೆ ಅನ್ನೋದು ನೋಡೋದಿಲ್ಲ. ಸೊ ಐ ಥಿಂಕ್ ಗೌರ್ಮೆಂಟ್ ಶುಡ್ ಮೇಕ್ ಇಟ್ ಕಿ ಒಂದು ಬಿರಿಯಾನಿಯಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಒಂದು ಆಮ್ಲೆಟಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಅಥವಾ ಒಂದು ಪಾಸ್ತಾ ಅಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಿ ನಮಗೆ ಎಷ್ಟು ಕ್ಯಾಲೋರೀಸ್ ಬೇಕು ಅಷ್ಟೇ ತಿನ್ನೋಣ. ತುಂಬ ಆರ್ಡರ್ ಮಾಡಿ ತುಂಬ ತಿನ್ನಲೇಬೇಕು ಅಂತ ಏನಿಲ್ಲ ಹಾಗೆ. ಸೊ ಆ ಅವೇರ್ನೆಸ್ನ ಗೌರ್ಮೆಂಟ್ ತರಬೇಕಾಗುತ್ತೆ, ಮಾಡಬೇಕು. ಮೇಡಮ್, ಈಗ CPR ಕಲಿಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು ಅಂತೇಳಿ. ಸೊ ಅದ್ರ ಬಗ್ಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು, ಹೇಗೆ ಅದಕ್ಕೆ ಕ್ಲಾಸ್ ಇರಬೇಕಾ, ಹೇಗೆ? ಹೌದು. ಸೊ ಅದನ್ನು ಟ್ರೈನ್ಡ್ ಪ್ರೊಫೆಷ್ನಲ್ ಇಂದ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸೊ ಬೇಸಿಕ್ಲಿ ABC ಅಂತ ನಾವು ಹೇಳ್ತೀವಿ ಫಾರ್ ಎನಿ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್, ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್ ಅಂತ. ಸೊ ಅದನ್ನು ಕೊಡೋಕ್ಕೂ ಎಕ್ಸ್ಪೀರಿಯನ್ಸ್ಡ್ ಪೀಪಲಿಂದ ಕಲಿತ್ರೆ ಅದು ಬೆಟರ್. ಫಾರ್ ಎಕ್ಸಾಂಪಲ್ ಏರ್ವೇ ಅಂತಂದರೆ ಸುಮ್ಮನೆ ಬಾಯಿ ಓಪನ್ ಮಾಡಿ ನಾವು ಏರ್ ಕೊಡೋದಲ್ಲ. ಸೊ ಅದಕ್ಕೂ ಒಂದು ಟೆಕ್ನಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಡ್ ಸಪೋರ್ಟ್ ಇದೆಯೋ ಇಲ್ವೋ, ಅಥವಾ ಆ ಪರ್ಸನ್ ಕುತ್ಕೊಂಡಿದ್ದಾರಾ ನಿಂತ್ಕೊಂಡಿದ್ದಾರಾ, ಅಥವಾ ಮಲಗಬೇಕು ಅಂತಂದರೆ 45 ಡಿಗ್ರಿ ಆ್ಯಂಗಲ್ನ,
ಅಥವಾ ಪೂರ್ತಿ ಸುಪೈನ್ ಪೊಸಿಷನ್ನ. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್. ಸೊ ನಾವು ಸಿವಿಲ್ ಡಿಫೆನ್ಸ್ ಅಂತ ಒಂದು ಪ್ರೋಗ್ರಾಮ್ಸ್ ಆಲ್ರೆಡಿ ನಡೀತಾ ಇದೆ. ಸೊ ಅದರಲ್ಲಿ ಹೋಗಿ ಕಲಿಬೋದು. ಬಟ್ ಫಾರ್ ಪ್ರಾಕ್ಟಿಸಿಂಗ್ ಐ ವುಡ್ ಆಲ್ವೇಸ್ ಸೇ ಒನ್ಸ್ ಆರ್ ಟ್ವೈಸ್, ಅಟ್ಲೀಸ್ಟ್ ಒಂದು ಸಲ ಅಥವಾ 2 ಸಲ ಡಾಕ್ಟ್ರ್ ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡಿ ತೋರಿಸಿ ಕಲೀರಿ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಇಂಟರ್ನೆಟ್ಟಲ್ಲಿ ನೋಡಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಥರ ದಯವಿಟ್ಟು ಮಾಡ್ಕೋಬೇಡಿ. ಆದಷ್ಟು ತುಂಬ ಇನ್ಸ್ಟೆಂಟ್ ಆಕ್ಸೆಸ್ ಇದೆ, ಕರೆಕ್ಟೇ, ಬಟ್ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕೋ ಇಲ್ವೋ ಅಂತ ಅನ್ನೋದು ನಮ್ಮ ಕೈಯಲ್ಲಿದೆ. ಸೊ ಹೃದಯಘಾತ ಒಂದು ಹಾರ್ಟಿನ ಆರ್ಟ್ರೀಸ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತದೆ, ಅದೊಂದು. ಪ್ಲಸ್ ಕೆಲವರಿಗೆ ಪರ್ಟಿಕ್ಯುಲರ್ಲಿ ಯಂಗರ್ ಜನ್ರೇಷನ್ಗೆ ಹಾರ್ಟ್ ಅಟ್ಯಾಕ್ ರಕ್ತನಾಳ ಬ್ಲಾಕ್ ಇಂದಾನೆ ಆಗಬೇಕು ಅಂತಿಲ್ಲ. ಅವರಲ್ಲಿ ಅರಿಥ್ಮಿಯಾಸ್ ಅಂತ ಹೇಳ್ತೇವೆ, ಹಾರ್ಟಿನ ಬಡಿತ ಏನಿರುತ್ತೆ ಅದು ರೆಗ್ಯುಲರ್ ಆಗಿ ಆಗಬೇಕು. ಅದು ಕೆಲವು ಸರಿ ತುಂಬ ಹೈ ಆಗೋಗ್ಬಿಟ್ರೆ ಅಥವಾ ಇರ್ರೆಗ್ಯುಲರ್ ಆಗಿ ಆದರೆ ಅಂಥವ್ರಿಗೂ ಹಾರ್ಟು ಕರೆಕ್ಟಾಗಿ ಪಂಪ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆವಾಗ ಅದು ಒಂದು ರೀತಿಯ ಹಾರ್ಟ್ ಅಟ್ಯಾಕ್. ಅದು ಹಾರ್ಟಿಂದ ಬಡಿತ ರೆಗ್ಯುಲರ್ ಆಗಿ ಇಲ್ದಲ್ಲೇ ತುಂಬ ಫಾಸ್ಟು ಅಥವಾ ತುಂಬ ಸ್ಲೋ ಆಗೋಗ್ಬಿಟ್ರೆ ಅದು ಹಾರ್ಟ್ ಅಟ್ಯಾಕ್ ಅದೊಂದು ಕಾರಣ. ಸೊ ಪರ್ಟಿಕ್ಯುಲರ್ಲಿ ಯಂಗ್ ಜನ್ರೇಷನಲ್ಲಿ ಆ ಥರ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೇ ಬಿ ಅವರಿಗೆ ಕಂಜನೈಟಲ್ ಅಂದರೆ ಹುಟ್ಟೋದ್ರಿಂದ ಏನೋ ಪ್ರಾಬ್ಲಮ್ ಇರ್ಬೋದು, ಗೊತ್ತಾಗ್ದಲ್ಲೇ ಇರ್ಬೋದು. ಸೊ ಈ ಥರ ಹಾರ್ಟ್ ಅಟ್ಯಾಕ್ಗಳು ಆದಾಗ ಈ ಥರ ಆಗ್ತದೆ. ಸೊ ಈ ಬೇಸಿಕಲಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ, ಮಾಲ್ಗಳಲ್ಲಿ ಇರ್ಬೋದು, ರೈಲ್ವೆ ಸ್ಟೇಷನ್ಗಳಲ್ಲಿ ಇರ್ಬೋದು, ಒಂದು ಸಣ್ಣ ಮಿಷಿನ್ ಬರ್ತದೆ AED ಅಂತ. ಓಕೆ, ಇದನ್ನು ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಹೇಳ್ತೇವೆ, ಆಟೋಮೆಟಿಕ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಹೇಳ್ಬಿಟ್ಟು. ಕೆಲವರು ಅನ್ರೆಸ್ಪಾನ್ಸಿವ್ ಆಗಿ ಕೊಲ್ಯಾಪ್ಸ್ ಆಗಿ ಬಿದ್ದರು, ಮೋಸ್ಟ್ ಪ್ರಾಬಬ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಸೊ ಆ ಸಣ್ಣ ಮಿಷಿನಲ್ಲಿ 2 ಪ್ಯಾಡ್ ಇರ್ತಾರೆ. ಆ ಪ್ಯಾಡ್ನ ಪೇಷಂಟ್ ಚೆಸ್ಟಿಗೆ ಅಂಟಿಸ್ಕೊಂಡ್ಬಿಟ್ರೆ ಅದು ECG ರಿದಮ್ ಥರ ಗೊತ್ತಾಗ್ತಾರೆ. ಅದರಲ್ಲಿ ಕೆಲವು ಶಾಕೇಬಲ್ ರಿದಮ್, ನಾನ್ ಶಾಕೇಬಲ್ ರಿದಮ್ ಅಂತ ಇರ್ತದೆ. ಕೆಲವರು ಹಾರ್ಟ್ ಕಂಪ್ಲೀಟ್ ಸ್ಟಾಪ್ ಆಗಿರೋದಿಲ್ಲ, ಬಟ್ ಅದು ಇರ್ರೆಗ್ಯುಲರ್ ಆಗಿ ಬಡಿತಾ ಇದ್ದಾಗ ಅದಕ್ಕೆ ಶಾಕ್ ಕೊಟ್ಟರೆ, ಅಂದರೆ ಸಣ್ಣ ಇದರಲ್ಲಿ ಸ್ಟ್ರೆಂತಲ್ಲಿ ಕರೆಂಟ್ ಕೊಟ್ಟರೆ ಆ ಹಾರ್ಟ್ ರಿದಮ್ ಮತ್ತೆ ನಾರ್ಮಲ್ ಆಗ್ತದೆ. ಸೊ ಅಂಥ ಜನರನ್ನ ಉಳಿಸೋದು ತುಂಬ ಸುಲಭ. ಸೊ ಅವೆಲ್ಲ ಇದರಲ್ಲಿ ಮಾಲ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ಅಥವಾ ಕಾಮನ್ ಪಬ್ಲಿಕ್ ಪ್ಲೇಸಸಲ್ಲಿ ಇಟ್ಟರೆ ಅದನ್ನು ಇಮಿಡಿಯೇಟಾಗಿ ತಂದುಬಿಟ್ಟು ಅದು ಒಂದು ಬಟನ್ ಆನ್ ಮಾಡಿ ಇದನ್ನು ಇಟ್ಟರೆ AED ಅದು ರಿದಮ್ ತೋರಿಸುತ್ತೆ. ಅದು ಹೇಳುತ್ತೆ ಶಾಕೇಬಲ್ ರಿದಮ್, ನಾನ್ ಶಾಕೇಬಲ್ ರಿದಮ್. ಶಾಕೇಬಲ್ ರಿದಮ್ ಅಂದಾಗ ಅದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಅದಾಗೆ ಶಾಕ್ ಕೊಡುತ್ತೆ. ಸೊ ಅದು ಶಾಕ್ ಕೊಟ್ಟಾಗ ಹಾರ್ಟ್ ಬಡಿತ ಮತ್ತೆ ಸರಿ ಹೋಗ್ತದೆ. ಸೊ ಅದರಿಂದ ಜನರನ್ನ ಉಳಿಸೋದು ಸುಲಭ ಆಗ್ತದೆ. ಪ್ಲಸ್ CPR ಅನ್ನೋದು ಮೇಡಮ್ ಹೇಳ್ದಂಗೆ ಯಾರು ಪ್ರಾಪರ್ ಟ್ರೈನರ್ಸ್ ಇರ್ತಾರೆ, ಪರ್ಟಿಕ್ಯುಲರ್ಲಿ ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್, ಅವರಿಂದ ಕಲ್ತ್ಕೋಬೇಕು. ಅವರಿಂದ ಕಲ್ತ್ಕೊಂಡ್ರೆ ನಾವು CPR ಅಲ್ಲಿ ಏನು ಮಾಡ್ತೇವೆ, ಕಡೆಯಿಂದಲೇ ಜಾಗೃತಿ ಆಗಬೇಕು, ಯಾಕಂದ್ರೆ ಕಂಪಲ್ಸರಿ ಆದರೆ ಒಳ್ಳೇದು, ಕಂಪಲ್ಸರಿ. ಸೊ ಅದ್ರಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಸ್ವಲ್ಪ ಹಾರ್ಟ್ನ ಹಾಸ್ಪಿಟಲ್ ರೀಚ್ ಆಗೋವರೆಗೂ ಆರ್ಟಿಫಿಷಿಯಲ್ ಆಗಿ ಪಂಪ್ ಮಾಡ್ಕೊಂಡಿರ್ತೇವೆ. ಹಾಗೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಹೃದಯಘಾತಕ್ಕೆ ಹಲವಾರು ಕಾರಣಗಳಿದ್ದಾವೆ. ಬಟ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರೋದ್ರಿಂದಾಗಿ ಪ್ರಮುಖವಾಗಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೊಮ್ಮೆ ಅಥವಾ 1 ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ ಮಾಡಿಸಬೇಕು. ಆಮೇಲೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಜೊತೆಗೆ ಪ್ರಮುಖವಾಗಿ ಫುಡ್ ಕಡೆ, ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದಾಗಿ ಅದು ಕೂಡ ಪ್ರಮುಖ ಕಾರಣ ಆಗ್ತಾ ಇದೆ. ವ್ಯಾಯಾಮ ಇಲ್ಲದೆ ಇರೋದು, ಇದೆಲ್ಲದರ ಕಡೆ ಗಮನ ಕೊಟ್ಟರೆ ಹೃದಯಾಘಾತದ ಸಂಖ್ಯೆಗಳು ಸಹಜವಾಗಿ ಕಡಿಮೆ ಆಗುತ್ತೆ. ಸೊ ಹೃದಯಾಘಾತ ಆದ ನಂತರ ಚಿಂತೆ ಮಾಡೋದಕ್ಕಿಂತ ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅದರ ಕಡೆ ಗಮನ ಕೊಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.